ಆತ್ಮೀಯ ಸೋದರರೇ, ಇದುವರೆಗೆ ಹಿಂದಿನ ಕ್ಲಾಸ್ ನಲ್ಲಿ ಆ ಬಗ್ಗೆ ಮುಗಿದೋಯ್ತು. ಈಗ ಹೊಸದಾಗಿ ಆಧ್ಯಾತ್ಮಿಕ ಪ್ರಗತಿಯ ಮಾರ್ಗ ಅಂತಕ್ಕಂಥದ್ದು. ಇಲ್ಲಿ ಆಧ್ಯಾತ್ಮದಲ್ಲಿ ಎರಡು ಮಾರ್ಗಗಳಿದೆ. ಆ ಎರಡು ಮಾರ್ಗಗಳಲ್ಲಿ ಒಂದು ಪ್ರವೃತ್ತಿ ಮಾರ್ಗ, ಇನ್ನೊಂದು ನಿವೃತ್ತಿ ಮಾರ್ಗ ಅಂತಕ್ಕಂಥದ್ದನ್ನ ತಿಳಿಸ್ತಾರೆ. ಇದರಲ್ಲಿ ಆಧ್ಯಾತ್ಮಿಕ ಪ್ರಗತಿಯ ಮಾರ್ಗ, ಆ ಎರಡರಲ್ಲಿ ಒಂದು ಪ್ರಗತಿಯ ಮಾರ್ಗ ಅಂತ ಅನ್ನೋದು. ಆ ಪ್ರಗತಿಯ ಮಾರ್ಗ ಹುಡುಕಬೇಕಾದ್ರೆ ಅಂತರಂಗ ಜೀವಿತವನ್ನು ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು, ಹೇಗಿರ್ಬೇಕು, ಹಂಗೆ ಉದ್ದಕ್ಕೆ ಅದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟೈಟಲ್ ಇವತ್ತೊಂದು ಇರ್ತಕ್ಕಂಥದ್ದು ಅಂತರಂಗ ಜೀವಿತ ಅನ್ನೋದು. ಥಿಯಾಸಫಿಯ ಮಂಡಿಸುವ ಸಿದ್ಧಾಂತದ ಪ್ರಕಾರ ಸಕಲ ಜೀವರಾಶಿಗಳು ಪರಮಾತ್ಮನಿಂದ ಹೊರಹೊಮ್ಮಿರುತ್ತಾರೆ. ಏಕೆಂದರೆ ಮಾನವ ರೂಪದಲ್ಲಿರುವ ಜೀವಾತ್ಮರುಗಳೆಲ್ಲರೂ ಆ ಪರಮಾತ್ಮನೆಂಬ ಮಹಾಜ್ವಾಲೆಯ ಒಂದು ಕಿಡಿ ಇದ್ದಂತೆ. ಥಿಯಾಸಫಿ ಸಿದ್ಧಾಂತದ ಪ್ರಕಾರ ಪರಮಾತ್ಮನ ಕಿಡಿ, ಪ್ರತಿಯೊಬ್ಬರೂ ಆ ಪರಮಾತ್ಮನ ಕಿಡಿ ಒಂದು ರೂಪ ಅನ್ನುವುದು ಸಿದ್ಧಾಂತ. ಇದು ಎಲ್ಲರಿಗೂ ಗೊತ್ತಿದೆ. ಆದುದರಿಂದ ಈ ಕಿಡಿಗಳು ಜಾಜಲ್ಯಮಾನವಾಗಿ ವಿಜೃಂಭಿಸಿ ಪುನಃ ಆ ಮೂಲ ಚೈತನ್ಯವನ್ನೇ ಸೇರುತ್ತವೆ. ಆ ಕಿಡಿ ಬಂದು ವಿಜೃಂಭಿಸಿ ಎಲ್ಲಾ ವಿಷಯಗಳನ್ನ, ವ್ಯವಹಾರಗಳನ್ನೆಲ್ಲ ತಿಳಿದುಕೊಂಡು ನಂತರ ಎಲ್ಲಿಂದ ಬಂದು ಆ ಸ್ಥಳವನ್ನು ಸೇರತಕ್ಕಂಥದ್ದು. ಇದು ಒಂದು ಸಂಸರಣ, ಒಂದು ನಿಯಮ. ಈ ರೀತಿ ಮಾಡ್ತಾ ಇದ್ದಾರೆ, ವ್ಯವಸ್ಥೆ ಇದೆ ಅಂತ ಅನ್ನೋದು ಇತಿಹಾಸ ಹೇಳುತ್ತೆ. ಎಂದು ಹೇಳಿದಾಗ ಎರಡು ಪ್ರಶ್ನೆಗಳು ಸ್ವಾಭಾವಿಕವಾಗಿ ಹೇಳುತ್ತವೆ. ಆ ರೀತಿ ಬಂದಾಗ ಎರಡು ಪ್ರಶ್ನೆಗಳು ಬರ್ತವೆ. ಏನ್ ಪ್ರಶ್ನೆಗಳು? ನಾವು ಆತನ ಅಂಶಗಳಾಗಿಯೇ ಇದ್ದೆವು. ಆತನ ಅಂಶನೇ ನಾವೆಲ್ಲ ಇದ್ದೀವಲ್ಲ. ನಮ್ಮನ್ನು ಭಗವಂತನ ಏಕೆ ಈ ಕೆಳಗಿನ ಮಟ್ಟಕ್ಕೆ ಕಳುಹಿಸಬೇಕಾಗಿತ್ತು? ಒಂದೇ ಕುಟುಂಬ, ಒಂದೇ ಅವರಲ್ಲೇ ಇರುವಾಗ ನಮ್ಮನ್ನ ನಂತರ ಯಾಕೆ ಬೇರೆ ಈ ಕಡೆ ಕಳಿಸಿದ್ರು ಅನ್ನೋದು ಒಂದು ಪ್ರಶ್ನೆ. ಭಗವಂತನು ಆದಿಯಿಂದಲೂ ಪೂರ್ಣನೋ ವೈಭವದಿಂದ ಕೂಡಿದವನು ಆಗಿದ್ದು ಪ್ರಕೃತಿಯೊಳಗೆ ಏಕೆ ಅಭಿವ್ಯಕ್ತವಾಗಿ ಬರಬೇಕಾಗಿತ್ತು? ಭಗವಂತನ ಸರ್ವತೋಮುಖವಾಗಿ ಎಲ್ಲಾ ಬೆಳವಣಿಗೆ ಆಗಿರ್ತಕ್ಕಂಥವ್ರು ನಂತರ ಈ ಪ್ರಕೃತಿ ಒಳಗಡೆ ಯಾಕೆ ಬರಬೇಕಾಗಿತ್ತು ಅನ್ನುವ ಪ್ರಶ್ನೆ ಕೇಳ್ತಾರೆ. ಎರಡನೆಯದಾಗಿ, ನಾವೆಲ್ಲರೂ ಆ ಮಹಾ ಮಂಗಳಪ್ರದವಾದ ಚೈತನ್ಯಾಂಶಗಳಾಗಿದ್ದಲ್ಲಿ ನಾವು ಏಕೆ ಈ ಕೆಳಗಿನ ಅಧರ್ಮವು ದುಃಖಧರವು ಆದ ಪರಿಸ್ಥಿತಿಗೆ ಕಳಿಸಲ್ಪಡಬೇಕಾಗಿತ್ತು? ಸರಿ, ಪರಮಾತ್ಮನ ಇಚ್ಛೆ ವ್ಯವಸ್ಥೆ ಅಂತ ಈ ಕೆಳಗಡೆ ಬಂದಾಗ ಎಲ್ಲ ನಾನು ಅಧರ್ಮ ಅನೀತಿಯಲ್ಲಿ ಜೀವನ ನಡೆಸ್ತಕ್ಕಂಥದ್ದು ಇದೆಯಲ್ಲ, ಯಾಕೆ ಕೇಳಿ ಕಳಿಸ್ಬೇಕು ಅನ್ನೋದು ಪ್ರಶ್ನೆ. ಅಂತಹ ಪರಿಶುದ್ಧ ಸ್ವಭಾವದವರು ಈ ಕೆಳಗಿನ ನೀಚ ಪರಿಸ್ಥಿತಿಗಳಿಗೆ ಏಕೆ ಬರಬೇಕಾಗಿತ್ತು? ಅಂತ ಉನ್ನತ ಮಟ್ಟದಲ್ಲಿ ವ್ಯವಹಾರ ನಡೆಸ್ತಾ ಇರತಕ್ಕಂಥವ್ರು, ಗೊತ್ತಿರತಕ್ಕಂಥವ್ರು ಕಿಡಿ ನಂತರ ಯಾಕೆ ಈ ಕೆಳ ಮಟ್ಟಕ್ಕೆ ಕಳಿಸ್ಬೇಕಾಗಿತ್ತು ಅನ್ನುವುದು ಪ್ರಶ್ನೆ ಕೇಳುವುದೇ ಸಹಜ. ಈ ಪ್ರಶ್ನೆಗಳು ಪದೇ ಪದೇ ಹೇಳುವುದರಿಂದ ಇವುಗಳಿಗೆ ತಕ್ಕ ಉತ್ತರಗಳನ್ನು ವಿಮರ್ಶಿಸೋಣ. ಇಂತಹ ಪ್ರಶ್ನೆಗಳು ಪದೇ ಪದೇ ಎಲ್ಲರೂ ಕೇಳ್ತಾ ಇರ್ತಾರೆ. ಇದನ್ನು ವಿಮರ್ಶೆ ಮಾಡೋಣ, ಯಾತಕ್ಕೆ, ಏನು ಅಂತ ಅನ್ನೋದು. ಭಗವಂತನು ಏಕೆ ಈ ಕೆಳಗಿನ ಪ್ರಕೃತಿ ಮೂಲಕ ಅಭಿವ್ಯಕ್ತನಾಗಬೇಕಾಗಿತ್ತು? ಈ ಪ್ರಶ್ನೆಯು ಸಾಧುವಾದದ್ದಲ್ಲ. ಭಗವಂತನಿಂದ ಕೆಳಮಟ್ಟಕ್ಕೆ ಇದಕ್ಕೆ ಕಳಿಸ್ಬೇಕಾಗಿತ್ತಲ್ಲ, ಯಾಕೆ ಕಳಿಸ್ಬೇಕಾಗಿತ್ತು ಅಂತ ನೀವು ಪ್ರಶ್ನೆ ಕೇಳ್ತೀರಲ್ಲ, ಅದು ಸಾಧುವಾದದ್ದಲ್ಲ. ಅಂದ್ರೆ ಅದೇನು ಒಳ್ಳೆಯದಲ್ಲ. ಯಾಕೆ ಆತನು ಸರ್ವಜ್ಞನ, ಆತನಿಗೆ ಆ ಕಾರಣ ಗೊತ್ತು.
ದೇವರಾಗಿರತಕ್ಕಂಥವ್ರು ಎಲ್ಲವನ್ನ ಜಯಿಸಿ ಎಲ್ಲಾ ವಿಷಯ ತಿಳ್ಕೊಂಡಿರ್ತಕ್ಕಂಥವ್ರು ನಂತರ ನೀನು ಕೆಳದರ್ಜೆಗೆ ಮಟ್ಟಕ್ಕೆ ಹೋಗುವಂತ ಕಳಿಸಬೇಕಾದ್ರೆ ಆತನಿಗೆ ಗೊತ್ತಿಲ್ವಾ ಸರ್ವಜ್ಞನ ಎಲ್ಲಾ ಗೊತ್ತಿರತಕ್ಕಂಥವ್ರನ್ನು ಸುಮ್ಮನೆ ಕಳಿಸ್ತಾರಾ ಅನ್ನೋದು ನಾವು ಯೋಚನೆ ಮಾಡಬೇಕು. ಆತನು ಅಭಿವ್ಯಕ್ತನಾಗಿರುವುದರಿಂದ ಅದಕ್ಕೆ ಸಂಬಂಧಪಟ್ಟ ಯೋಜನೆಯನ್ನು ನಾವು ಅರ್ಥ ಮಾಡಿಕೊಂಡು ಆತನ ಸಂಕಲ್ಪದಂತೆ ನಡೆಯುವುದು ನಮ್ಮ ಕರ್ತವ್ಯ. ಆತನ ಸಂಕಲ್ಪ, ಆತನ ಯೋಜನೆ ಏನಿದೆಯೋ ಅದರಂತೆ ನಾವು ನಡೆಯುವುದು ನಮ್ಮ ಧರ್ಮ, ನಮ್ಮ ಸಂಕಲ್ಪವು ಅದಾಗಿರಬೇಕು. ಸೃಷ್ಟಿ ಹೇಗಾಯ್ತು ಅಂತ ಗೊತ್ತು, ಆದ್ರೆ ಏಕಾಯ್ತು ಅನ್ನೋದಕ್ಕೆ ಉತ್ತರ ಇಲ್ಲ. ಆದಾಗ್ಯೂ ಆತನ ಉದ್ದೇಶ ಏನಿರಬಹುದು? ಹಂಗಾದ್ರೆ ಈ ರೀತಿ ಮಾಡ್ತಾ ಇದ್ದೀರಲ್ಲ, ಆತನ ಉದ್ದೇಶ ಏನು? ಭಗವಂತನ ಉದ್ದೇಶ ಏನಿದೆ ಎಂಬುದಾಗಿ ಊಹಾಪೋಹಗಳಿಗೆ ತೊಡಗಿರುವಂತವರಿಗೆ ಹಿಂದಿನ ಈ ಊಹಾಪೋಹಗಳು ಜಾತಕ ಹಂಗೆ ಇದು ಹಿಂಗೆ ಊಹಾಪೋಹಗಳು ಮಾತಾಡ್ಕೊಳ್ತೀವಿಲ್ಲ, ಅದಕ್ಕಾಗಿ ಇವ್ರು ಹೇಳ್ತಾರೆ ನೋಸ್ಟಿಕ್ ಪಂಥ. ನೋಸ್ಟಿಕ್ ಪಂಥ ಅಂತಕ್ಕಂಥದ್ದು ಗ್ರೀಸ್ ದೇಶದವ್ರದ್ದು. ಒಂದು ಗ್ರೀಸ್ ದೇಶದ ತತ್ವಜ್ಞಾನಿಗಳು ಕೊಡುವ ಉತ್ತರವು ಸಮಂಜಸವಾಗಿ ಕಾಣಬಹುದು. ಏನು ಉತ್ತರ ಹೇಳ್ತಾರೆ ನಾವು? ಉತ್ತರ ಕೊಡ್ತಾರಂತ, ಭಗವಂತನು ಪ್ರೇಮ ಸ್ವರೂಪನು, ಆದರೆ ಆ ಪ್ರೇಮವು ಸಾರ್ಥಕವಾಗಬೇಕಾದರೆ ಅದಕ್ಕೆ ಪಾತ್ರರಾದವರು ಮತ್ತು ಅಂತಹ ಪ್ರೇಮವನ್ನು ಪ್ರಗತಿಯಾಗಿ ಕಳಿಸುವಂತವರು ಇರಬೇಕಲ್ಲವೇ? ಈ ಕಾರಣದಿಂದ ಭಗವಂತನು ಈ ಪ್ರಕೃತಿಯ ಮೂಲಕ ಅಭಿವ್ಯಕ್ತನಾಗಿ ಪರಿಮಿತಿಗೆ ಒಳಪಟ್ಟವನು. ಅಂದರೆ ಆ ಮೂಲಕ ಆತನಿಂದ ಬಹಿರ್ಗತರಾದ ಜೀವಾತ್ಮರುಗಳು ನಿಧಾನವಾಗಿಯಾದರೂ ಕ್ರಮವಾಗಿ ತಮ್ಮ ದೈವಿಕತೆಯನ್ನು ಮನಗಂಡು ಸ್ವಪ್ರಯತ್ನದಿಂದ ಆತನಂತೆಯೇ ಕಾಲಾನುಗುಣವಾಗಿ ತಮ್ಮ ಪ್ರೀತಿಯನ್ನು ಹೊರಸೂಸಿ ಪೂರ್ಣರಾಗುವುದರಲ್ಲಿ ಸಂಶಯವಿಲ್ಲ. ಬಹಿರ್ಗತನಾಗಿರ್ತಕ್ಕಂಥವ್ರು ನಾವೆಲ್ಲನೂ ಅದು ವಿಷಯವಾಗಿ ಗೊತ್ತಾಗಿರ್ತಕ್ಕಂಥವ್ರು ಬಂದ ಮೇಲೆ ನಾವು ಯಾತಕ್ಕೆ ಕಳಿಸಿದ್ರು ಏನು ಅಂತಕ್ಕಂಥ ಸ್ವಂತ ಅನುಭವಗಳನ್ನು ಪಡೀತಾ ಆಗ್ತಾ ಯಾತಕ್ಕೆ ಕಳಿಸಿದರು ಅಂತಕ್ಕಂಥ ಅನುಭವ ನಮಗೆ ಬರಬೇಕು ಅನ್ನೋ ಉದ್ದೇಶದಿಂದಲೇ ಅವರು ಕಳಿಸಿರಬೇಕು ಅಂತನ್ನ ಯಾರು ಗ್ರೀಸ್ ದೇಶದ ನೋಸ್ಟಿಕ್ ಪಂಥದವರು ಹೇಳ್ತಕ್ಕಂಥ. ಪೂರ್ಣರಾಗಿರುವುದರಲ್ಲಿ ಸಂಶಯವಿಲ್ಲ. ಏಕೆಂದರೆ ತೆಂಗಿನ ಬೀಜವು ತೆಂಗಿನ ಫಲ ವೃಕ್ಷವನ್ನೇ ಬೆಳೆಯುವಂತೆ ಭಗವಂತನ ಮಕ್ಕಳಾದ ದೇವಾತ್ಮಗಳು ಆತನಂತೆಯೇ ಆಗುವುದರಲ್ಲಿ ಸಂಶಯವಿಲ್ಲ. ನಮಗೆ ಸಾಧಾರಣ ಗೊತ್ತಿರ್ತಕ್ಕಂಥದ್ದು ವಿಷಯ, ಯಾವುದೇ ಒಂದು ಗಿಡ ಅದರ ಬೀಜವನ್ನು ಹಾಕಿದ್ರೆ ಆ ಗಿಡ ಯಾವ ರೀತಿ ಇದೆಯೋ ಅದೇ ರೀತಿ ಬೆಳವಣಿಗೆ ಆಗುತ್ತೆ. ಇಲ್ಲಿ ಒಂದು ತೆಂಗಿನ ಸಸ್ಯನ ನೆಟ್ಟರೆ ತೆಂಗಿನ ಮರ ಯಾವ ರೀತಿ ಇದೆಯೋ ಅದೇ ರೀತಿ ಬೆಳವಣಿಗೆ ಆಗುತ್ತೆ. ಆ ಭಗವಂತನ ಕಿಡಿ ನಾವು ಇಲ್ಲಿ ಬರುವುದರಿಂದ ಭಗವಂತನಂತೆ ನಾವು ಆಗ್ತೀವಿ ಅನ್ನುವುದಕ್ಕೆ ಸಂಶಯವೇನು ಇಲ್ಲ, ಆಗುವುದರಲ್ಲಿ ಸಂಶಯವಿಲ್ಲ. ಆಗ ಭಗವಂತನ ಪ್ರೇಮವು ತನ್ನ ಮಕ್ಕಳಾದ ಜೀವಾತ್ಮಗಳ ಮೇಲೆ ಹರ್ಷಿಸಲ್ಪಟ್ಟು ಅವೂ ಸಹ ಆತನನ್ನೂ ಮತ್ತು ಆತನ ವಂಶೀಭೂತರಾದ ಇತರರನ್ನು ಆತನಂತೆಯೇ ಪ್ರೀತಿಸುವಂತೆ ಆಗುತ್ತಾರೆ. ಭಗವಂತನ ಬಂದಿರತಕ್ಕಂಥ ಆತ್ಮ ಅಂಶೀಭೂತರು ಅಂದ್ರೆ ಅವರಲ್ಲೇ ಬಂದಿರತಕ್ಕಂಥ ಇನ್ನೂ ಅನೇಕ. ಆಗ ಆತನ ಸಂಕಲ್ಪವು ಈ ಸಂಸರಣದ ಮೂಲಕ ನೆರವೇರಿದಂತೆ ಆಗುತ್ತದೆ. ಈ ಸಂಸರಣ ಇದೆಯಲ್ಲ ಅದರಂತೆ ನೆರವೇರಿದಂತೆ ಆಗುತ್ತದೆ. ಇಲ್ಲಿ ಒಂದು ಯೋಚನೆ, ಪ್ರತಿಯೊಂದು ತನಗಿಂತ ಜಾಸ್ತಿ ಉತ್ಪತ್ತಿಯನ್ನು ಮಾಡಬೇಕು ಅಂತ ಅನ್ನೋದು ಅದು ಯೋಜನೆ ಇದೆ. ಈಗ ಒಂದು ಗಿಡ ನೆಡ್ತೀವಿ, ಬೀಜ ಹಾಕ್ತೀವಿ, ಆ ಒಂದು ಬೀಜ ಹಾಕಿದಾಗ ತನ್ನಂತೆ ಅನೇಕ ಬೀಜಗಳು ಆದಷ್ಟಕ್ಕದೇ ಉತ್ಪತ್ತಿ ಆಗ್ತದೆ. ಅದು ಯಾಕೆ ಆಗುತ್ತೆ ಅನ್ನೋದು ಪ್ರಕೃತಿಯ ಸ್ವಾಭಾವಿಕವಾಗಿರ್ತಕ್ಕಂಥ ಲಕ್ಷಣ. ಪಿಂಡಾಂಡದಲ್ಲಿ ಏನಿದೆಯೋ ಗರ್ಭದಲ್ಲಿ ಏನಿದೆಯೋ ಪಿಂಡಾಂಡದಲ್ಲಿ ಇದೆ ಅಂತ ಹೇಳೋದು ಸಂಸರಣವು ಯಾವ ರೀತಿ ಇದೆಯೋ ಪ್ರತಿಯೊಂದರಲ್ಲೂ ಇದೆ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳತಕ್ಕಂಥ ಸಾಮರ್ಥ್ಯ ನಮಗಿಲ್ಲ. ನಾವು ಯಾವ ರೀತಿ ಭಗವಂತನ ನನ್ನಂತೆ ಬೇರೆಯವರು ಆಗಬೇಕು ಉದ್ದೇಶದಿಂದಲೇ ನಾವು ಒಂದು ಕಿಡಿಗಳಾಗಿ ನಮ್ಮನ್ನು ಕಳಿಸಿರುವುದು. ಅದಕ್ಕಾಗಿ ಆ ಭಗವಂತನ ಇಚ್ಛೆ, ಜ್ಞಾನ, ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಡೀತಕ್ಕಂಥದ್ದು ಒಂದು ಕರು, ಒಂದು ಹಸು ತನ್ನಂತೆ ಆಗಬೇಕು ಅಂತಂದ್ರೆ ಯಾರಾದ್ರೂ ಹೇಳ್ತಾರ ಅದಕ್ಕೆ ಬರಿಗಳಾಗ್ಬೇಕು ಅಂತ ಅನ್ನೋದು?
ಕೋಳಿಗೆ ಯಾರಾದ್ರೂ ಮರಿಗಳು ನನ್ನಂತ ಆಗ್ಬೇಕು ಅಂತ ಯಾರಾದ್ರೂ ಹೇಳ್ತಾರಾ? ಯಾರು ಹೇಳಿಲ್ಲ. ಮನುಷ್ಯರಿಗೂ ಮಕ್ಕಳಾಗಬೇಕು, ಅವ್ರನ್ನ ಹೇಳಿ ಪ್ರೀತಿ ವಿಶ್ವಾಸ ಬೆಳವಣಿಗೆ ಆಗುತ್ತೆ. ಇದು ಗೊತ್ತಿಲ್ಲ ನಮಗೆ. ಗೊತ್ತಿಲ್ಲದಿರೋ ಸಂಸರಣದ ರದಷ್ಟಕದೇ ಬರ್ತಾ ಇದೆ, ಯಾರಿಗೂ ಗೊತ್ತಿಲ್ಲ. ಆದ್ರೆ ಎಲ್ಲರೂ ಮಾಡ್ತಾ ಇಲ್ವಾ ಅದೇ ಕೆಲಸ? ನನ್ನಂತೆ ಬೇರೆ ಜನರು ಆಗ್ಬೇಕು, ಕೋಳಿನಿದೆ, ಕೋಳಿ ಅಂತ ಮರಿಗಳು ಜಾಸ್ತಿ ಆಗ್ಬೇಕು, ಸಿಂಹ, ಹುಲಿ, ಪ್ರತಿಯೊಂದು ಒಂದು ಬೀಜ ಭೂಮಿಗೆ ಹಾಕಿದ್ರೆ ಅಂತ ಬೀಜಗಳು ಉತ್ಪತ್ತಿ ಆಗ್ತಕ್ಕಂಥ 100 ಬೀಜಗಳಾಗುತ್ತೆ, ಅಥವಾ 5-6 ಬೀಜಗಳಾದ್ರೂ ಆಗುತ್ತೆ. ಈ ರೀತಿ ಪ್ರಕೃತಿಯಲ್ಲಿ ಅದಷ್ಟಕ್ಕೆ ಆಗ್ತಾ ಇದೆ. ಅದು ಒಂದು ರಹಸ್ಯವಾಗಿರತಕ್ಕಂತಹ ಒಂದು ಗುಟ್ಟು. ಅದು ಹೇಗೆ ಏನು ಅಂತಕ್ಕಂಥದ್ದು ತಿಳುವಳಿಕೆ ಬರ್ತಕ್ಕಂಥದ್ದು ಈ ಪದದಲ್ಲಿ ಬರ್ತಕ್ಕಂಥದ್ದು ಅಂತರಂಗ ಜೀವಿತದಲ್ಲಿ. ಮತ್ತೊಂದು ಪ್ರಶ್ನೆ, ಈ ಮಾರ್ಗದಲ್ಲಿ ಏಕೆ ಸಂಸ್ಕರಣ ಯೋಜನೆಯು ಏರ್ಪಡಿಸಬೇಕು ಎಂಬುವುದು ಇದು ಕೂಡ ನಮಗೆ ಸಂಬಂಧಪಟ್ಟಿದ್ದಲ್ಲ. ಈ ಸಂಸರಣದಲ್ಲೇ ಯಾಕೆ ಮಂಜೂರಾಗ್ಬೇಕು, ಮಾಡಬೇಕು, ಉತ್ಪತ್ತಿ ಆಗ್ಬೇಕು ಅಂತಕ್ಕಂಥದ್ದು, ಇದೇ ಸಂಸರಣ ಯಾಕೆ ಉಪಯೋಗಿಸ್ಕೋಬೇಕು ಅಂತಂದ್ರೆ ಆ ಭಗವಂತನ ಯೋಜನೆ ಇದೆಯಲ್ಲ, ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದು ಪ್ರಶ್ನೆ ಕೇಳ್ತೀವಿ. ಆದರೆ ಪರ್ಯಾಯಲೋಚಿಸಿದರೆ ಈ ಪ್ರಶ್ನೆಗೂ ಸಂಬಂಧಿಸವಾದ ಉತ್ತರ ದೊರೆಯುವುದು ಜೀವಾತ್ಮಗಳು ಪರಮಾತ್ಮನ ಪ್ರಜ್ಞಾ ಮಟ್ಟದಿಂದ ಖನಿಜ ವರ್ಗದವರೆವಿಗೂ ಇಳಿಯುವ ಅವರೋಹಣ ಕ್ರಮದಲ್ಲಿ ಹೆಚ್ಚು ಹೆಚ್ಚು ಸಾಂದ್ರವಾದ ಪ್ರಕೃತಿ ಮಟ್ಟಗಳನ್ನು ಹಾದು ಬರುವುದರಿಂದ ಅವನಿಗೆ ಪ್ರಜ್ಞೆ ಇರುವುದಿಲ್ಲ. ಇಲ್ಲಿ ಹಿಂದಿನ ತರಗತಿಯೆಲ್ಲ ತಿಳ್ಕೊಂಡು ಮೇಲ್ಗಡೆಯಿಂದ ಬರತಕ್ಕಂಥದ್ದು ಇಲ್ಲಿ ಏನಂತಾರಂದ್ರೆ ಅವರೋಹಣ, ಆರೋಹಣ, ಅವರೋಹಣ ಅಂತಕ್ಕಂಥ ಪದಗಳನ್ನ ನಾವು ಕೇಳಿದ್ವಿ. ಒಂದು ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೀಬೇಕಾದ್ರೆ ಅವರೋಹಣ ಅಂತಕ್ಕಂಥದ್ದು ಪ್ರಾರಂಭ ದಿವಸ, ಆ ಅವರೋಹಣ ಆರೋಹಣ ಅಂತಕ್ಕಂಥ ಕಡೆ ಎಂಟು ಮಾಡ್ತಕ್ಕಂಥದ್ದು ದಿವಸ, ಇವೆಲ್ಲ ಮಾಡ್ತೀವಿ. ಈ ಪದಗಳನ್ನ ನಾವು ಕೇಳಿದ್ವಿ. ಇಲ್ಲಿ ಅದೇ ಪದವನ್ನು ಉಪಯೋಗಿಸಿ ಇಳಿಯುವ ನೋಡಿ, ಪ್ರಜ್ಞೆ ಮಟ್ಟದಿಂದ ಖನಿಜ ವರ್ಗದವರೆವಿಗೂ ಇಳಿಯುವ ಅವರೋಹಣ ಕ್ರಮದಲ್ಲಿ ಹೆಚ್ಚು ಹೆಚ್ಚು ಸಾಂದ್ರವಾದ ಪ್ರಕೃತಿ ಮಟ್ಟಗಳನ್ನು ಹಾದು ಬರುವುದರಿಂದ ಅವರಿಗೆ ಪ್ರಜ್ಞೆ ಇರುವುದಿಲ್ಲ. ಇದನ್ನೇ ಕ್ಲಾಸ್ ಯಾವ ಖನಿಜ ಮಟ್ಟಕ್ಕೆ ಬರಬೇಕಾದ್ರೆ 1ನೇ ಭೂತ ವರ್ಗ, 2ನೇ ಭೂತ ವರ್ಗ, 3ನೇ ಭೂತ ವರ್ಗ, ನಂತರ ಖನಿಜ ವರ್ಗ ಬರ್ತದೆ ನೋಡ. ಆವಾಗ ಇವಕ್ಕೆಲ್ಲವೂ ಪ್ರಜ್ಞೆ ಅಂತಕ್ಕಂಥದ್ದು ಇರುವುದು. ಅವು ಮೇಲ್ಗಡೆಯಿಂದ ಸೂಕ್ಷ್ಮವಾಗಿರತಕ್ಕಂತಹ ಸೂಕ್ಷ್ಮವಾಗಿರತಕ್ಕಂತಹ ದೇಹ ಅಲ್ಲ, ಅದು ಲೋಕಗಳಿಂದ ಸೂಕ್ಷ್ಮವಾಗಿರತಕ್ಕಂಥ ಸೂಕ್ಷ್ಮವಾಗಿರತಕ್ಕಂಥ ಲೋಕದಿಂದ ನೋಡು ಕೆಳಗಡೆಗೆ ಬಂದಾಗ ಇದು ನಮ್ಮ ಭೂಲೋಕದಲ್ಲಿ ಸೂಕ್ಷ್ಮತೆ ಎಲ್ಲ ಕಾಣಿಸ್ತಕ್ಕಂಥದ್ದಾಗುತ್ತೆ. ಅದುವರೆಗೂ ಅವಕ್ಕೆ ಪ್ರಜ್ಞೆ ಅನ್ನೋದು ಇರುವುದಿಲ್ಲ. ಯಾರಿಗೆ 1ನೇ ಭೂತ ವರ್ಗಕ್ಕೂ, 2ನೇ ಭೂತ ವರ್ಗ, 3ನೇ ಭೂತ ವರ್ಗ, ಖನಿಜ ವರ್ಗಕ್ಕೂ ಪ್ರಜ್ಞೆ ಅಂತಕ್ಕಂಥದ್ದು ಸುತರಾಂ ಇರುವುದಿಲ್ಲ. ಇವು ಈ ಸೂಕ್ಷ್ಮ ಲೋಕಗಳಿಂದ ಸ್ಥೂಲ ಲೋಕಕ್ಕೆ ಇಳಿದು ಬರುವ ತನಕ ಈ ರೀತಿ ಆಗ್ತಾ ಇರುತ್ತದೆ. ಅದಕ್ಕೆ ಅದುವರೆಗೂ ಪ್ರಜ್ಞೆ ಇರುವುದಿಲ್ಲ. ಈ ಮಟ್ಟಕ್ಕೆ ಬಂದಾಗ ಯಾವಂದ್ರೆ ಭೂಲೋಕಕ್ಕೆ ಬರ್ತಕ್ಕಂಥದ್ದು ಖನಿಜ ವರ್ಗ ಆದ್ಮೇಲೆ ಇಲ್ಲಿ ಕಾಣಿಸುತ್ತಿಲ್ಲ. ಅದಕ್ಕೆ ಮೊದಲು ಸೂಕ್ಷ್ಮವಾಗಿರ್ತಕ್ಕಂಥ ಲೋಕಗಳಲ್ಲಿ ಅವು ಸೂಕ್ಷ್ಮವಾಗಿರುವುದು ನಮ್ಗೆ ಯಾರಿಗೂ ಕಾಣುವುದಿಲ್ಲ. ಆ ಪ್ರಜ್ಞೆ ಅದಕ್ಕೂ ಇರುವುದಿಲ್ಲ. ಆ ತಿಳ್ಕೊಳ್ತಕ್ಕಂಥ ಪ್ರಜ್ಞೆ ನಮಗೂ ಇರುವುದಿಲ್ಲ ಅನ್ನೋದು ನಮಗೆ ಖಚಿತವಾಯ್ತು. ಸಾಂದ್ರವಾದ ಪ್ರಕೃತಿ ಮಟ್ಟಗಳನ್ನು ಹಾದು ಬರುವುದರಿಂದ ಅವರಿಗೆ ಪ್ರಜ್ಞೆ ಇರುವುದಿಲ್ಲ. ಖನಿಜ ಮಟ್ಟದಿಂದ ಆರೋಹಣ ಕ್ರಮದಲ್ಲಿ ಹತ್ತಿ ಮಾನವ ಹಂತ ತಲುಪಿದಾಗ ಸ್ಥೂಲ ದೇಹದ ಪ್ರಜ್ಞೆಯು ವಿಕಾಸವಾಗುತ್ತದೆ. ಇಲ್ಲಿ ಮುಖ್ಯವಾಗಿ ಅಂತಕ್ಕಂಥದ್ದು ನೋಡಿ, 1ನೇ ಭೂತ ವರ್ಗ, 2ನೇ ಭೂತ ವರ್ಗ, 3ನೇ ಭೂತ ವರ್ಗ ಅವು ಕಣ್ಣಿಗೆ ನಮ್ಗೆ ಕಾಣಿಸಲ್ಲ. ಅವು ಇಳಿದು ಬರತಕ್ಕಂಥದ್ದು ಪ್ರಜ್ಞೆ ಅವಕ್ಕೆ ಇರುವುದಿಲ್ಲ. ಯಾವಾಗ ಖನಿಜ ವರ್ಗಕ್ಕೆ ಬಂದರೆ ಆಗ ಸ್ವಲ್ಪವಾಗಿ ಕಾಣಿಸುತ್ತೆ. ನಂತರ ಬೆಳವಣಿಗೆ ಆಗ್ತಕ್ಕಂಥದ್ದು ಅಲ್ಲಿಂದ ಮುಂದೆ ಬೆಳವಣಿಗೆ ಆಗುತ್ತಲ್ಲ, ಅದಕ್ಕೆ ಏನಂತ ಹೆಸರು ಅಂತಂದ್ರೆ ಆರೋಹಣ ಕ್ರಮ. ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಿತ್ತು. ಅವರೋಹಣ ಇಳಿದು ಬರ್ತಕ್ಕಂಥದ್ದು, ಖನಿಜಕ್ಕೆ ಬಂದಾಗ ಪ್ರಜ್ಞೆ ಸಾಧಾರಣವಾಗಿ ನಂತರ ಮೇಲೆ ಹೋಗ್ತಕ್ಕಂಥದ್ದು. ಅದಕ್ಕೆ ಅವರೋಹಣ, ಆರೋಹಣ, ಅವರೋಹಣ ಈ ರೀತಿ ಆಗುತ್ತೆ. ಆ ಕ್ರಮದಲ್ಲಿ ಹತ್ತಿ ಮಾನವನ ಹಂತ ತಲುಪಿದಾಗ ಸ್ಥೂಲ ದೇಹದ ಪ್ರಜ್ಞೆಯು ವಿಕಾಸವಾಗುತ್ತದೆ. ನೋಡಿ, ಇದು ನಮ್ಗೆಲ್ಲರಿಗೂ ಗೊತ್ತು. ಕಲ್ಲಿನಲ್ಲಿ ನಿದ್ರಾ ವ್ಯವಸ್ಥೆಯಲ್ಲಿ ಪ್ರಜ್ಞೆ ಇರುತ್ತದೆ. ಸಸ್ಯ ಬಂದಾಗ ಸ್ವಲ್ಪ ಎಚ್ಚರವಾಗುತ್ತೆ, ನಂತರ ಪ್ರಾಣಿಯಾದಾಗ ಇನ್ನು ಸ್ವಲ್ಪ ಎಚ್ಚರವಾಗುತ್ತೆ,
ನಂತರ ಮನುಷ್ಯನಾದಾಗ ಪೂರ್ಣವಾಗಿ ಎಚ್ಚರವಾಗಿ ಪ್ರಜ್ಞೆ ಅಂತಕ್ಕಂಥದ್ದು ಅಲ್ಲಿ ಕೆಲಸ ಮಾಡುತ್ತೆ. ಈ ಪ್ರಜ್ಞೆ ಇರತಕ್ಕಂಥದ್ದು ಇಲ್ಲಿ ಸ್ಥೂಲ ಲೋಕ. ಇನ್ನೇನು ತರಗತಿಯಲ್ಲಿ ತಿಳ್ಕೊಂಡ್ವಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರಜ್ಞೆ ಅಂತಕ್ಕಂಥದ್ದು ಸ್ಥೂಲ ಲೋಕದಲ್ಲಿ ಅದು ಆ ತತ್ವದಲ್ಲಿ ಇರತಕ್ಕಂಥದ್ದು ಪ್ರಜ್ಞೆ. ಪ್ರಜ್ಞೆಯ ವಿಕಾಸವಾಗುತ್ತದೆ. ಅನಂತರ ಕಾಮಲೋಕದಲ್ಲೂ ಅದಾದ ನಂತರ ಮನೋಲೋಕದಲ್ಲೂ ಪ್ರಜ್ಞೆ ಬೆಳೆಯುತ್ತದೆ. ನಾವು ಪ್ರಾಣಿಯಿಂದ ಮನುಷ್ಯನಾಗ್ತೀವಿ. ಮನುಷ್ಯನಾಗ್ಬಿಟ್ಟು ಸ್ಥೂಲ ಲೋಕದಲ್ಲಿ ಎಷ್ಟು ದಿವಸ ನಮ್ಮ ಪ್ರಜ್ಞೆಯ ಮುಖಾಂತರ ಬೆಳವಣಿಗೆ ಆಗ್ತೀವಿ. ನಂತರ ಕಾಮಲೋಕದಲ್ಲಿ ಇನ್ನೂ ಪ್ರಜ್ಞೆ ಬೆಳವಣಿಗೆ ಆಗುತ್ತೆ. ನಂತರ ಮನೋಲೋಕದಲ್ಲಿ ಬೆಳವಣಿಗೆ ಆಗುತ್ತೆ. ಇಷ್ಟು ನಮ್ಮದು ಒಂದು. ಇದು ಪೂರ್ತಿ ಹಿಡಿದು ಬಂದು ನಂತರ ಈಗ ಮೇಲಕ್ಕೆ ಹತ್ತಕ್ಕಂಥದ್ದು ಈ ರೀತಿ ಸಂಸರಣ ಈ ರೀತಿ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಇದುವರೆಗೂ. ಈಗ ಅರ್ಥ ಮಾಡ್ಕೊಳ್ಳತಕ್ಕಂತಹ ಈ ದೈವ ಯೋಜನೆ ಆ ರೀತಿ ಇರುತ್ತದೆ ಅನ್ನೋದು. ಅದಾದ ಮನೋಲೋಕದಲ್ಲೂ ಪ್ರಜ್ಞೆ ಬೆಳೆಯುತ್ತದೆ. ಈ ಮೂರು ಲೋಕಗಳೇ ಮುಖ್ಯ ನಮ್ಗೆ. ಎಂತ ಪಶುಗಳಿಗೂ ಸಮೇತ ಆ ದೇಹಗಳಿರುತ್ತೆ. ಬೆಳವಣಿಗೆ ಆಗಿರತಕ್ಕಂಥದ್ದಕ್ಕೆ ಮನೋದೇಹದಲ್ಲಿ ಇರುತ್ತೆ. ಬೆಳವಣಿಗೆ ಆಗದೆ ಇರತಕ್ಕಂಥ ಪಶುಗಳಿಗೆ ಇರುವುದಿಲ್ಲ. ಕಾಮಲೋಕಕ್ಕೆ ಸಂಬಂಧಪಟ್ಟಂತ ಪ್ರಜ್ಞೆ ಅದಕ್ಕೆ ಇರುತ್ತಿಲ್ಲ. ಈಗ ಏರ್ಪಾಡಾಗಿರುವ ಯೋಜನೆಯಲ್ಲಿ ಮಾನವನಿಗೆ ಸ್ವಾತಂತ್ರ್ಯವಿದೆ. ಈ ಏರ್ಪಾಟ ಯೋಜನೆ ಇದೆಯಲ್ಲ, ಯೋಜನೆಯಲ್ಲಿ ಮಾನವನಿಗೆ ಪೂರ್ಣವಾಗಿ ಸ್ವತಂತ್ರ ಕೊಟ್ಟರು. ಆದುದರಿಂದಲೇ ಅದನ್ನು ವಿವೇಚನೆ ಇಲ್ಲದೆ ವಿನಿಯೋಗ ಮಾಡಿ ತಪ್ಪುಗಳನ್ನು ಮಾಡುತ್ತಾರೆ. ಅದೇ ಬಂದಿರೋದು. ಫಿಲಾಸಫಿಕಲ್ ಸೊಸೈಟಿಯಲ್ಲಿ ಪೂರ್ಣ ಸ್ವತಂತ್ರ ಕೊಟ್ಟು ಆ ಭಗವಂತ ಕೊಟ್ಟಿದ್ದಾನೆ. ಅದೇ ರೀತಿ ಅವ್ರು ಇಷ್ಟ ಬಂದಂಗೆ ಕುಡಿತಾರೆ. ಯಾವಾಗಂದ್ರೆ ವಿವೇಚನೆ ಇಲ್ಲದಿರ ಆ ಕೆಲಸ ಕಾರ್ಯಗಳು ಮಾಡ್ತಾ ಹೋಗ್ತಾ ಇದ್ದಾರೆ. ವಿವೇಚನೆ ಇಲ್ಲದಂತೆ ಮಾಡುವುದರಿಂದ ಆ ಮೂಲಕ ಕೆಟ್ಟದ್ದು ದುಃಖದಲ್ಲಿ ಪರ್ಯವಸಾನಗೊಳ್ಳುವುದರಲ್ಲಿ ಖಚಿತವಾದ ಅನುಭವವನ್ನು ಪಡೆದು ತಿಳಿದು ಅನೇಕ ಕೆಲಸಗಳು ಅವರಷ್ಟಕ್ಕೆ ಸ್ವತಂತ್ರ ಕೊಟ್ಟರು. ಅವ್ರ ಇಷ್ಟ ಬಂದಂಗೆ ಮಾಡ್ಬೋದು. ಮಾಡ್ತಾ ಮಾಡ್ತಾ ಕೆಟ್ಟ ಕೆಲಸಗಳು ಒಳ್ಳೆ ಕೆಲಸಗಳು ಯಾವುವು ಅಂತ ಅನ್ನೋದು ಗೊತ್ತಾಗುವುದಿಲ್ಲ ಪ್ರಾರಂಭದಲ್ಲಿ. ಮಾಡ್ತಾ ಮಾಡ್ತಾ ಕೆಟ್ಟ ಕೆಲಸಗಳು ಮಾಡ್ತಾ ಅನ್ಯಾಯ ಆಗಿದೆ, ತೊಂದರೆ ಆಗಿದೆ ಅಂತಕ್ಕಂಥದ್ದು ಆತನಿಗೆ ಮನವರಿಕೆ ಆಗ್ಬೇಕು. ಆ ರೀತಿ ಮನವರಿಕೆ ಅನುಭವವನ್ನು ಪಡೆದು ಕಟ್ಟ ಕಡೆಯಲ್ಲಿ ಕೆಟ್ಟದ್ದನ್ನು ಪೂರ್ತ ತ್ಯಜಿಸಿ. ಯಾವಾಗ ನಮ್ಮ ಮನೋಲೋಕದಲ್ಲಿ ಕೆಳಗಿನ ಮನಸ್ಸು ಮೇಲಿನ ಮನಸ್ಸು ಅಂತಕ್ಕಂಥದ್ದು ಕೆಳಗಿನ ಮನಸ್ಸಿನಲ್ಲಿ ಹೆಚ್ಚಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಮಾಡಿದ್ದೇ ಸರಿ, ನಾನು ಹೇಳಿದ್ದೇ ಸರಿ ಅಂತಕ್ಕಂಥ ವಿತಂಡವಾದನು ಮತ್ತು ನಾನು ಮಾಡ್ತಾ ಇರ್ತಕ್ಕಂಥದ್ದು ನನಗಿಂತನ ಬೇರೆ ಸಂಪಾದನೆ ಮಾಡುವುದಕ್ಕೂ ಆವಾಗಲೇ ಕಾರಣ. ಆಸೆ ಸಂಪಾದನೆ ಇದು ಕೆಟ್ಟದ್ದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವಾಗ ಯಾವಾಗ ಕೆಳ ಮನಸ್ಸಿನಲ್ಲೇ ಒಂದು ಕೆಲಸ ಮಾಡ್ತಾ ಇರುವುದರಿಂದ ಆ ರೀತಿ ಆಗುತ್ತೆ. ಇತರರಿಗೂ ತನಗೂ ಹಿತಕರವಾದ ಒಳ್ಳೆಯದನ್ನೇ ಆರಿಸಿಕೊಂಡು ಮಾಡುವಂತೆ ಆಗುತ್ತಾನೆ. ನಂತರ ಈಗ ಮಾಡಿ 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 ಅದು ತುಂಬಾ ಜಿಗುಪ್ಸೆ ಬಂದು ಭಗವಂತ ನೋಡ್ತಾನೆ ಇರ್ತಾನೆ. ಎಷ್ಟು ನೀನು ತಪ್ಪುಗಳು ಮಾಡ್ತಾ ಇದ್ರು ಇನ್ನಷ್ಟು ಸರೋಬೇಕು. ಸರೋಗಲಿಲ್ಲ ಅಂತಂದಾಗ ಯಾವುದೋ ಒಂದು ರೀತಿಯಲ್ಲಿ ಒಂದು ಚುಟ್ಕ ಏಟಾಗ್ತದೆ. ಯಾವನೋ ಇದ್ದಕ್ಕಿದ್ದಂಗೆ ಕಷ್ಟಪಡುತ್ತೆ. ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಸೊಗಸಾಗಿರುತ್ತೆ, ಒಳ್ಳೆಯ ಎಜುಕೇಶನ್, ಮಗನು ಅಷ್ಟೇ ಇದ್ದಕ್ಕಿದ್ದಂಗೆ ಅನ್ಸುತ್ತೆ. ಅವಾಗ ಏನ್ ಅನ್ಸುತ್ತೆ ನಮ್ಗೆ, ಯಾಕಪ್ಪ ಇಷ್ಟೆಲ್ಲ ಸಂಪಾದನೆ ಮಾಡಿದೆ ಏನು ಅಂತಕ್ಕಂಥದ್ದು ಆಗ ಟರ್ನಿಂಗ್ ಪಾಯಿಂಟ್. ನಿಮ್ಮಷ್ಟಕ್ಕೆ ನೀನೇ ಆದ್ರೆ ಆ ಕೆಲಸ ಆಗಲ್ಲ. ಇನ್ನಷ್ಟಕ್ಕೆ ನೀನು ಮಾಡಿಕೊಳ್ಳದೆ ಹೋದಾಗ ಅಂತ ಸನ್ನಿವೇಶಗಳು ನೀನು ಅಭಿವೃದ್ಧಿ ಆಗುವುದಕ್ಕೆ ದಾರಿ ತೋರಿಸ್ತಾರೆ ಅವರ ಭಗವಂತ. ನಿನ್ನ ಮೇಲೆ ಸೇಡು ತೀರಿಸ್ಕೊಳಕ್ಕಲ್ಲ. ಕೆಟ್ಟದ್ದೆಂಬುದು ಒಳ್ಳೆಯದರ ಅಭಾವ ಕತ್ತಲೆಯ ಬೆಳಕಿನ ಅಭಾವವಿದ್ದಂತೆ. ಈ ಕೆಟ್ಟದ್ದು ಜಾಸ್ತಿ ಮಾಡ್ತಾ ಇದ್ರೆ, ಜಾಸ್ತಿನೇ ಇದ್ರೆ, ಒಳ್ಳೆಯ ಕೆಲಸ ಮಾಡ್ತಕ್ಕಂಥವ್ರು ಒಬ್ಬರೋ ಇಬ್ಬರು ಇದ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ಎಲ್ಲರೂ ಒಳ್ಳೆಯವರಾದ್ರೆ ಅದಕ್ಕೆ ಏನಿದೆ, ಎಲ್ಲರೂ ಒಳ್ಳೆಯವರೇ. ಕೆಟ್ಟದ್ದೇ ಎಲ್ಲಾ ಮಾಡ್ತಾ ಇದ್ದು ಅವರಲ್ಲಿ ಒಬ್ಬರು ಇಬ್ಬರು ಒಳ್ಳೇದು ಮಾಡ್ತಾ ಇದ್ರೆ ಅದಕ್ಕೆ ಅವನ ಗೌರವ ಜಾಸ್ತಿ. ಸಮಾಜದಲ್ಲಿ ನಾವು ನೋಡಿರ್ತಕ್ಕಂಥದ್ದು, ನಾವು ಕೇಳಿರ್ತಕ್ಕಂಥದ್ದು ಇವೆಲ್ಲ. ಅಭಾವ ಇದ್ದಂತೆ ಎಂಬ ಚೈನಾ ಜನರ ಗಾದೆ ಇದೆ. ಮೋಡಗಳು ಎಷ್ಟು ಕಪ್ಪಾಗಿ ಕತ್ತಲೆಯು ಆವರಿಸಿದರೂ ಅವುಗಳ ಹಿಂದೆ ಸೂರ್ಯನ ಪ್ರಕಾಶಮಾನವಾಗಿರುತ್ತಾನೆ. ಕೆಳಗಡೆ ಮೋಡ ದಟ್ಟೆ ಕವಿದಿರುತ್ತೆ. ಅವಾಗ ನಾವು ಬಿಸಿಲಿಲ್ಲ ಅಂತಂದ್ರೆ ಕತ್ತಲಾಗಿ ಕಾಣಿಸುತ್ತೆ. ಆ ಸೂರ್ಯನ ಅನ್ನೋದು ಮೇಲ್ಗಡೆ ಇದ್ದೇ ಇರ್ತಾನಲ್ಲ, ಆತನ ಬಿಸಿಲಿನ ತಾಪದಿಂದ ಆ ಮೋಡಗಳೆಲ್ಲವೂ ಕರಿಗೆ ಹೋಗಿ ಅಂತ್ಯದಲ್ಲಿ ಬೆಳಕಾಗುವುದು ಖಚಿತ. ಸೂರ್ಯ ಅನ್ನೋದು ಪರ್ಮನೆಂಟ್ ಆಗಿ ಯಾವಾಗ್ಲೂ ಇರ್ತಕ್ಕಂಥ, ಮೋಡಗಳು ಶಾಶ್ವತವಾಗಿ ಇರುವುದಲ್ಲ. ಮೋಡಗಳು ಬರುತ್ತೆ ಹೋಗತ್ತೆ, ಕರಿಗೆ ಹೋಗತ್ತೆ.
ಆಗ ನನ್ನ ಬೆಳಕು ಅನ್ನೋದಕ್ಕೆ ಬಂದೇ ಬರುತ್ತಲ್ಲ. ಹಾಗೆ ನೀನು ಎಷ್ಟು ಅನುಭವಗಳನ್ನ ಈ ಸಮಾಜದಲ್ಲಿ ಪಡೆದ್ರು ಕಡೆಯಲ್ಲಿ ನೀನು ಆ ಸೂರ್ಯನ ಬೆಳಕಿನಂತೆ ನೀನು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗುವುದಕ್ಕೆ ದಾರಿಯಾಗುತ್ತೆ. ಈ ದೃಷ್ಟಿಯಿಂದ ಕೇವಲ ಕೆಟ್ಟದ್ದೆಂಬುದು ಕೂಡ ಒಳ್ಳೆಯದಾಗುವುದಕ್ಕೆ ಕೆಲಸ ಮಾಡುತ್ತಿದೆ ಎಂಬ ಅಂಶವನ್ನು ಖಚಿತವಾದದ್ದು. ಕೆಟ್ಟದ್ದು ಕೂಡ ಒಳ್ಳೆಯದಾಗುವುದಕ್ಕೆ ತೋರಿಸುತ್ತದೆ ಅಂತ ಅನ್ನೋದು ಖಚಿತ ಅಂತಿದೆ. ಕೆಟ್ಟದ್ದಾಗೋದು ಒಳ್ಳೆಯದಕ್ಕೆ, ಕೆಟ್ಟದ್ದಾಗೋದು ಒಳ್ಳೆಯದಾಗುವುದಕ್ಕೆ ಖಚಿತ. ಇನ್ನೊಂದು, ಪೂರ್ಣವಾಗಿ ಕೆಟ್ಟೋಗ್ಬೇಕು ಸಮಾಜ, ಜನರು ಕೆಟ್ಟೋಗ್ಬೇಕು, ನಂತರ ಜಿಗುಪ್ಸೆ ಬಂದು ಅದು ಅವ್ಯವಸ್ಥೆ ಆಗಿ ಸರಿಪಡಿಸ್ತಾರೆ. ಈಶ್ವರನು ಇಷ್ಟಪಟ್ಟಿದ್ದರೆ ಮಾನವನನ್ನು ತನ್ನಂತೆಯೇ ಮಂಗಳ ಸ್ವರೂಪನನ್ನಾಗಿಯೂ ಸಂಕಲ್ಪ ಮಾತ್ರದಿಂದ ಸೃಷ್ಟಿಸಬಹುದಾಗಿತ್ತು. ದೇವರು ಮನಸ್ಸು ಮಾಡಿದರೆ ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ನಡ್ಕೊಳ್ಳುವ ರೀತಿಯಲ್ಲಿ ಸಂಕಲ್ಪ ಮಾಡಿದ್ರೆ ಸಾಕು, ನೀನು ಒಳ್ಳೆಯದಾಗ್ಬಿಡ್ಬೇಕಾಗಿತ್ತು. ಕೆಟ್ಟವೆಲ್ಲ ಯೋಗ್ಯರ ಮಾಮೂಲಿಯಾಗಿ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗ್ಬಿಡ್ದಾಗಿತ್ತು. ಆದರೆ ಆಗ ಮಾನವನು ಭಗವಂತನ ಕೈಗೊಂಬೆಯಂತೆ ಯಾಂತ್ರಿಕನಾಗಿ ಬಾಳಬೇಕಾಗಿತ್ತು. ಒಂದು ವೇಳೆ ಭಗವಂತನ ಆ ರೀತಿ ಮಾಡಿಬಿಟ್ಟಿದ್ರೆ ಭಗವಂತನ ಹೇಳ್ದಂಗೆ ಕೈಗೊಂಬೆಯಾಗಿ ಮಾಡ್ತಾ ಇದ್ದ. ನಾನು ಮಾಡಿದ್ದು ತಾನು ಇಟ್ಟಿರ್ತಕ್ಕಂಥವನು, ಯಾಕೆ ನೀನು ಮಾಡ್ಲಿಲ್ಲ ಇದಂತ ಆ ದೇವರು ಹೇಳಿದಂಗೆ ಕೈಗೊಂಬೆ ಆಗ್ತಾ ಇದ್ದವನು. ದೇವರಿಗೆ ಆ ರೀತಿ ಮಾಡಿಸೋಕ್ಕಾಗಲ್ಲ. ತನ್ನ ಕಷ್ಟದ ಮೇಲೆ ಬೆಳೆದು ಬೆಳವಣಿಗೆ ಆಗಿ ತನ್ನಷ್ಟಕ್ಕೆ ತಾನೇ ಅಭಿವೃದ್ಧಿ ಹೊಂದಬೇಕನ್ನುವುದೇ ಅವರ ಇಚ್ಛೆ. ಈಗ ಹಾಗಲ್ಲ, ಮಾನವನು ಸ್ವಾನುಭವದಿಂದ ಕೆಟ್ಟದ್ದನ್ನು ದೂರೀಕರಿಸಿ ಒಳ್ಳೆಯದನ್ನೇ ಆರಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾನೆ. ಇದೇ ಪಾಯಿಂಟ್. ಕೆಟ್ಟದ್ದನ್ನು ಮಾಡ್ತಾ ಮಾಡ್ತಾ ನೋಡ್ತಾ, ಅಯ್ಯೋ ಇದು ತುಂಬಾ ಕೆಟ್ಟದ್ದಪ್ಪ, ಇದನ್ನು ಬಿಟ್ಟು ಬಿಡಬೇಕು, ಒಳ್ಳೆಯದನ್ನು ನಾನು ಮಾಡಬೇಕು ಅಂತ ಅನ್ನುವುದನ್ನು, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದು ಮಾಡುವ ಕಡೆಗೆ ಬರ್ತಾನೆ. ಈ ಅನುಭವ ಆಗ್ಬೇಕು ಅಂತಲೇ ಭಗವಂತನ ನಮ್ಮನ್ನು ಆ ರೀತಿ ಬಿಟ್ಟಿರುವುದು. ಆ ಮೂಲಕ ಪೂರ್ಣ ಜ್ಞಾನವನ್ನು ಪಡೆದು ದೈವಿಕವಾದ ಪ್ರೇಮ ಸಾಮರ್ಥ್ಯಗಳನ್ನು ಪಡೆದು ಭಗವಂತನಂತೆಯೇ ಆತ್ಮ ಸಂತೋಷದಿಂದ ಪರಿವರ್ತನೆಗೊಳ್ಳಲು ಅವಕಾಶವಾಗುತ್ತದೆ. ಈ ರೀತಿ ಆತ್ಮ ಸಂತೋಷದಿಂದ ಪರಿವರ್ತನೆ ಆಗೋದಕ್ಕೂ ಒಪ್ಕೊಳ್ಳೋದು. ಇಲ್ಲದೆ ಹೋದ್ರೆ ಕಾಟಾಚಾರಕ್ಕೆ, ಈಗ ನಾವು ಒಂದು ಕೆಲಸ ವ್ಯವಸ್ಥೆ ಯಾವುದೋ ಒಂದು ರೀತಿ ಕಾಟಾಚಾರಕ್ಕೆ ಮಾಡೋದ್ರೆ ಏನೋ ಅಂದ್ಕೊಂಡು ಮಾಡ್ತಾರೆ. ಅವರಲ್ಲೇ ಪರಿವರ್ತನೆ ಹೊಂದಿ ಕೆಲಸ ನಾನು ಮಾಡ್ಲೇಬೇಕು ಅಂತ ಮಾಡಿದಾಗ ಅದು ನಿಜವಾದ ಪರಿವರ್ತನೆ, ಸರಿಯಾಗಿರ್ತಕ್ಕಂಥ ಕೆಲಸ ಮಾಡ್ತೀವಿ. ಹಾಗೆ ಕಷ್ಟಗಳನ್ನು ಪಡೆದು, ಕಷ್ಟದಲ್ಲಿ ಅನುಭವಗಳನ್ನು ಪಡೆದಿದ್ದು ತನ್ನಷ್ಟಕ್ಕೆ ತಾನೇ ಪರಿವರ್ತನೆ ಆಗಿ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗುವುದಕ್ಕೆ ಅವನಿಗೆ ದಾರಿ ಸಿಗುತ್ತದೆ ಅನ್ನೋದು ಭಗವಂತನ ಸಂಕಲ್ಪ. ಇದುವರೆಗೆ ಈ ರೀತಿ ತೊಡಲಿ ಕಷ್ಟಪಟ್ಟು ಸ್ವಾನುಭವದಿಂದ ಲೋಕಕ್ಕೆ ಹಿತವಾದದ್ದು ತಮಗೂ ಹಿತ. ನೋಡಿ, ನಾನು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ರೆ ಬೇರೆಯವರಿಗೂ ಅದು ಹಿತವಾಗುತ್ತೆ. ಕೆಟ್ಟ ಕೆಲಸ ಮಾಡಿದ್ರೆ, ಕೆಟ್ಟ ಕೆಲಸ ಮಾಡಿದ್ರೆ ಬೇರೆಯವರಿಗೆ ತೊಂದರೆ ಆಗ್ಲೇ ಆಗುತ್ತೆ. ನೀನು ಮೋಸ, ವಂಚನೆ, ದಗ ಮಾಡಿದಾಗ ಅವನಿಗೆ ತೊಂದರೆ ಆಗತ್ತಲ್ವಾ? ಹಾಗೆ ನಾನು ಒಳ್ಳೆಯ ಕೆಲಸಗಳನ್ನೇ ಮಾಡಿಕೊಂಡಿದ್ದರೆ ಬೇರೆಯವರಿಗೂ ಒಳ್ಳೆಯದಾಗುತ್ತೆ ಅನ್ನುವ ಅನುಭವ ಇವನಿಗೆ ಬಂದು ಕೆಟ್ಟದ್ದನ್ನು ದೂರೀಕರಿಸಿ ಒಳ್ಳೆಯದನ್ನೇ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕೆ ಈ ರೀತಿ ಅಂದ್ರೆ, ಸ್ವಂತ ಅನುಭವ ಬಂದ ಮೇಲೇನೆ ಆ ರೀತಿ ಆಗುವುದಕ್ಕೆ ಸಾಧ್ಯ. ಲೋಕಕ್ಕೆ ಹಿತಕರವಲ್ಲದ್ದು ತಮಗೂ ಹಿತಕರವಲ್ಲವೆಂಬ ಬೆಳವಣಿಗೆ ಮಟ್ಟ ತಲುಪುವಂತವರು. ನೋಡಪ್ಪ, ಲೋಕಕ್ಕೆ ಹಿತವಾಗಿರ್ತಕ್ಕಂಥ ಕೆಲಸ ಯಾವುದಿದೆಯೋ ಆ ಕೆಲಸವನ್ನು ಮಾಡಿದ್ರೆ ನನಗೂ ಹಿತವೇ, ಬೇರೆಯವರಿಗೂ ಹಿತವೇ. ನಾವು ಪೂಜೆ ಮಾಡುವಾಗಲೂ ಬೇರೆ ನಮ್ಮ ಪುರೋಹಿತರು ಆಶೀರ್ವಾದ ಮಾಡ್ತಾರೆ. ಸರ್ವೇ ಜನ ಸುಖಿನೋ ಭವಂತು ಅಂದಾಗ ಅದರಲ್ಲಿ ನೀನು ಸೇರ್ಕೊಳ್ತೀಯ, ನಾನು ಸೇರ್ಕೊಳ್ತೀಯ, ಅದ್ರು ಸೇರ್ಕೊಳ್ತೀವಿ. ನಿನಗೆ ಒಬ್ಬನೇ ಕೊಟ್ಟಾಗ ಆ ರೀತಿ ನನ್ಗೊಬ್ಬನೇ ಆಶೀರ್ವಾದ ಮಾಡಿದಾಗ ತನ್ನ ಸ್ವಾರ್ಥವಾಯ್ತು. ಸರ್ವೇ ಜನ ಸುಖಿನೋ ಭವಂತು ಅಂದ್ರೆ ನಾನೂ ಸೇರ್ಕೊಂಡು ಎಲ್ಲರೂ ಸುಖವಾಗಿರ್ಲಿ ಅಂತ ಆ ಭಾವನೆ ಇದೆಯಲ್ಲ, ಅದೇ ಭಾವನೆ ಭಗವಂತನಿಂದ ನಾವು ಕಳೆದುಕೊಂಡು ಆ ರೀತಿ ಆಗ್ಬೇಕನ್ನುವುದೇ ಭಗವಂತನ ಇಚ್ಛೆ. ಮೇಲಿನ ಸತ್ಯಕ್ಕೆ ಸಾಕ್ಷಿ ಹೇಳಬಲ್ಲರು ಅಂತವರ ಖಚಿತವಾದ ಅನುಭವ ಪೂರ್ವಕವಾದ ಹೇಳಿಕೆಯು ಇನ್ನೂ ಬೆಳಕನ್ನು ಕಾಣದೆ ಕತ್ತಲೆಯಲ್ಲಿ ತೊಲಲಾಡುತ್ತಿರುವಂತವರಿಗೆ
ತುಂಬಾ ಬೆಳೆ ಉಳ್ಳದ್ದು. ಈ ರೀತಿ ಈ ವಿಷಯ ಏನು ಅಂತ ತಿಳುವಳಿಕೆ ತಿಳ್ಕೊಂಡು ಇದು ಕಷ್ಟನ ಸುಖನ ಒಳ್ಳೆಯದ ಕೆಟ್ಟದ್ದ, ಸಾರ್ವಜನಿಕರಿಗೆ ಇದು ಉಪಯೋಗವಾಗುತ್ತಾ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಾ ಅಂತ ಅನ್ನೋದು ವಿವೇಚನೆಯಿಂದ ಇವನಿಗೆ ಬುದ್ಧಿ ಬೆಳವಣಿಗೆ ಆಗಬೇಕು. ಆ ಉದ್ದೇಶದಿಂದಲೂ ನಮ್ಮ ಸೊಸೈಟಿಯಲ್ಲಿ ಹೇಳ್ತಕ್ಕಂಥದ್ದು ಸಾರ್ವಜನಿಕರ ಸೇವೆ ಮಾಡತಕ್ಕಂಥ ಸಾಮರ್ಥ್ಯ ಬೆಳೆಸಬೇಕು ಅಂತ ಅನ್ನೋದು. ನನ್ನ ಸ್ವಂತ ಬೆಳವಣಿಗೆಗೆ ಅಲ್ಲ ಇದು, ಸಾರ್ವಜನಿಕರಿಗೆ ಬೆಳವಣಿಗೆ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಡಬೇಕು. ಸರ್ವೇ ಜನ ಸುಖಿನೋ ಭವಂತ ಆದಾಗ ಸಾರ್ವಜನಿಕರು ಎಲ್ಲಾ ವ್ಯವಸ್ಥೆ ರೀತಿಯಲ್ಲಿ ಕೆಲಸ ಮಾಡೋದು, ಅವ್ರನ್ನ ಬೇರೆಯವ್ರಿಗೆ ಅವ್ರು ಮಾಡ್ತಕ್ಕಂಥದ್ದು, ಈ ಭಾವನೆ ಉದಾರವಾಗಿರತಕ್ಕಂಥ ಭಾವನೆ ಬೆಳೆಸಬೇಕು. ಇದು ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ನಮ್ಮನ್ನು ಭಗವಂತನ ಕೆಳಗಿನ ಹೀನಾಯವಾದ ಪರಿಸ್ಥಿತಿಗೆ ತಳ್ಳಿ ಬಿಟ್ಟಿರುತ್ತಾರೆ, ಅವನ ಕೆಳಗಡೆಗೆ ಹೀನಾಯವಾಗಿರತಕ್ಕಂಥ ಸನ್ನಿವೇಶಕ್ಕೆ ನಮ್ಮನ್ನ ತಳ್ಳಿದ್ದಾರಲ್ಲಪ್ಪ ಅನ್ನೋದು ಎರಡನೇ ಪ್ರಶ್ನೆ ಎಂಬುದು ತುಂಬಾ ಉತ್ಪ್ರೇಕ್ಷೆಯಿಂದ ಕೂಡಿದೆ. ವಾಸ್ತವವಾಗಿ ನಾವು ಭಗವಂತನಿಂದ ಪ್ರತ್ಯೇಕಿಸಲ್ಪಟ್ಟಿಲ್ಲ. ವಾಸ್ತವವಾಗಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಗವಂತನಿಂದ ನಾವೇನು ಪ್ರತ್ಯೇಕ ಆಗಿಲ್ಲ. ಭಗವಂತನು ತನ್ನ ದೈವಿಕ ಚೈತನ್ಯದ ಪ್ರವಾಹವನ್ನು ದೇಶ ಕಾಲ ಪರಿಮಿತಿಗಳಿಗೆ ಅಭಿವ್ಯಕ್ತನಾಗುತ್ತಾನೆ. ಇಲ್ಲಿ ತನ್ನ ದೈವಿಕ ಚೈತನ್ಯದ ಪ್ರವಾಹವನ್ನು ದೇಶ ಕಾಲ ಪರಿಮಿತಿಗಳಿಗೆ ಅಭಿವ್ಯಕ್ತನಾಗುತ್ತಾನೆ ಅಂದ್ರೆ, ನಾವು ಒಂದು ನಿರ್ದಿಷ್ಟವಾಗಿರತಕ್ಕಂಥ ಕಾಲ, ಒಂದು ದೇಶ, ನಮ್ಮ ಇದೇ ದೇಶದಲ್ಲಿ ನಾವು ಹುಟ್ಟಿದ್ದೀವಿ ಅಂತಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಹುಟ್ಟಿರ್ತೀವಿ, ನಾವು ಬೇರೆ ಬೇರೆ ಕಾಲಗಳಲ್ಲಿ ಹುಟ್ಟಿರ್ತೀವಿ. ಆದರೆ ಇದು ಭಗವಂತನ ಇಚ್ಛೆ. ಯಾಕಪ್ಪ ಅಂತಂದ್ರೆ, ಒಂದೊಂದು ಕಡೆ ಒಂದೊಂದು ಕಾಲದಲ್ಲಿ ಹುಟ್ಟಿದಾಗ ಆಯಾ ಅನುಭವಗಳು ಅವನಿಗೆ ಪೂರ್ಣವಾಗಿ ಬರಬೇಕನ್ನೋ ಉದ್ದೇಶ ಇದು. ಆ ಚೈತನ್ಯದಲ್ಲಿರುವ ಅಸಂಖ್ಯಾತ ಜೀವಾತ್ಮರುಗಳು ಪ್ರತಿಯೊಬ್ಬನು ತನ್ನ ದೈವಿಕ ಶಕ್ತಿಗಳನ್ನು ಬೆಳೆಸಿಕೊಂಡು ಬ್ರಹ್ಮಾಂಡಾಧಿಪತಿಯಾಗಿ ಪರಿವರ್ತನೆಗೊಳ್ಳುತ್ತಾನೆ. ನೋಡಿ, ಇವಾಗ ಯಾಕೆ ಭಗವಂತ ಒಂದೊಂದು ಕಾಲದಲ್ಲಿ ಹುಟ್ಟಿಸೋದು, ಒಂದೊಂದು ದೇಶದಲ್ಲಿ ಒಂದೊಂದ್ಸಲ ಹುಟ್ಟಿಸ್ಬೇಕು ಅಂತಂದ್ರೆ ಏನು ಯೋಜನೆ ಅಂತ ನಾವೇ ಯೋಚನೆ ಮಾಡೋದು. ಒಂದೊಂದು ದೇಶದ ವ್ಯವಸ್ಥೆ ಒಂದು ರೀತಿಯಲ್ಲಿರುತ್ತೆ, ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯಲ್ಲಿರುತ್ತೆ. ಈಗ ನೋಡಿ, ಉತ್ತರ ಕರ್ನಾಟಕದಲ್ಲಿ ಮಳೆ ಜೋರಾಗಿ ಬಿದ್ದು ಊರುಗಳೇ ಹೊಡ್ಕೊಂಡು ಹೋಗ್ತಾ ಇರೋ ಕಡೆ ಆ ಕಡೆನೇ ಇದೆ. ನೀರೇ ಇಲ್ಲಿದರ ಹಾಕಿರ್ತಕ್ಕಂಥ ಬೆಳೆಗಳು ಒಣಗೋಗ್ತಾ ಇರ್ತಕ್ಕಂಥದ್ದು ಇದೆ. ಅಲ್ಲಿ ಅವ್ರಿರ್ಬೇಕು, ಇಲ್ಲಿ ಇರ್ಬೇಕು, ಹುಟ್ಟಿಸಬೇಕು ಅಂತಕ್ಕಂಥದ್ದು ಯಾರಿಗೆ ಅಲ್ಲಿಂದ ಏನು ಪರಿಣಾಮ ಆಗುತ್ತೋ ಆ ಗುಣಗಳನ್ನು ಅವನ್ ಕಳ್ಕೋಬೇಕು. ನೀರು ಹೆಚ್ಚಾಗಿ ಹೊಡ್ಕೊಂಡು ಹೋಗಿರ್ತಕ್ಕಂಥದ್ರಲ್ಲಿ ಇದರಿಂದ ಏನ್ ಕಷ್ಟ ನಷ್ಟವಾಗುತ್ತೆ ಅಂತ ಅನ್ನೋದು ಈ ಗುಣಗಳನ್ನು ಇವರು ಪಡೆಯಬೇಕು. ಆದ್ರಿಂದ ಆ ಕಾಲ, ಆ ದೇಶ, ಒಂದೊಂದು ದೇಶದ ಮಹತ್ವ ಒಂದ್ಸಲ ಹೇಳಿದೆ ನಾನು. ಭಾರತ ದೇಶದ ಸಂಪ್ರದಾಯ ಭಗವಂತನ ಇಚ್ಛೆ ಅಂದ್ರೆ ದೇವರು, ಪೂಜಾ ಪುನಸ್ಕಾರ, ಭಕ್ತಿ, ಇವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೆಂಗಸಿಗೆ ಹೆಚ್ಚಿನ ಗೌರವ ಕೊಡ್ತಕ್ಕಂಥದ್ದು ಭಾರತ ದೇಶ. ಇದು ಭಾರತ ದೇಶದಲ್ಲಿ ಇಂತಹ ಗುಣಗಳು ಬೇರೆಯವರಲ್ಲಿ ಕಡಿಮೆ ಇದ್ದಾಗ, ಬೇರೆ ಕಂಟ್ರಿಗಳಲ್ಲಿ ಹುಟ್ಟಿರ್ತಕ್ಕಂಥವರು ಆ ಗಂಡು ಹೆಣ್ಣು ಅಂತಕ್ಕಂಥ ಭೇದವೇ ಭಾವನವೇ ಇರಲ್ಲ, ಅವ್ರ ಇಷ್ಟಾಂಚರ ನಡ್ಕೊಂಡು ಅವರಲ್ಲಂತಹ ಗುಣಗಳು ಕಡಿಮೆ ಇರು ಅಂತವರನ್ನ ನಂತರ ಭಾರತ ದೇಶದಲ್ಲಿ ಅಂತಹ ಸಂಸಾರದಲ್ಲಿ ಹುಟ್ಟುವ ರೀತಿಯಲ್ಲಿ ಭಗವಂತ ಮಾಡಿ ಆ ಇಲ್ಲದೆ ಇರತಕ್ಕಂಥ ಗುಣಗಳನ್ನ ತಿಳಿದುಕೊಳ್ಳುವುದಕ್ಕಾಗಿ ಅಂತಹ ಕಾಲ, ಅಂತಹ ದೇಶನ ಅವರು ಕರ್ಮ ದೇವತೆಗಳು ಒದಗಿಸಿಕೊಡುತ್ತಾರೆ. ಯಾಕೆ ಇವೆಲ್ಲ ಆಗ್ತಕ್ಕಂಥದ್ದು ಪರಿಪೂರ್ಣವಾಗಿರ್ತಕ್ಕಂಥ ಎಲ್ಲಾ ಗುಣಗಳನ್ನು ನಾವು ಬೆಳೆಸ್ಕೋಬೇಕು ಅನ್ನೋ ಉದ್ದೇಶದಿಂದ ಭಗವಂತ ಈ ಏರ್ಪಾಡು ಮಾಡಿದ್ದಾನೆ. ನಾವು ಭಾರತ ನಡುವೆ ಇದು ಕೆಟ್ಟೋಗಿದೆ. ಒಂದು ಸ್ತ್ರೀ ಒಂದು ಮದುವೆ ಒಂದ್ಸಲ ಇಚ್ಛೆ ಆಯ್ತು ಅಂತಂದ್ರೆ ಜೀವನ ಪರ್ಯಂತ ಏನು ಕಷ್ಟವೇ ಬರಲಿ, ಏನೇ ಬರಲಿ, ಅವ್ರು ಸಂಸಾರದಲ್ಲೇ ಇದ್ದುಕೊಂಡು ಮಾಡ್ಬೇಕಾಗಿತ್ತು, ಬಿಟ್ಟು ಹೋಗಕ್ಕಿಲ್ಲ. ಅದೇ ಬೇರೆ ಕಂಟ್ರಿಗಳಲ್ಲಿ ಈಗ 1 ವರ್ಷ 2 ವರ್ಷ ಆದ್ರೆ ಕೆಲವರು ಕೇಳ್ತಾರೆ, 3 ವರ್ಷದಿಂದ ಒಂದೇ ಹೆಂಡತಿ ಇದಾರೆ ನಿನಗೆ ಅಂತ. ಆ ದೇಶದ ಸಂಪ್ರದಾಯ ಹಾಗೆ, ಬೆಳವಣಿಗೆ ಆ ರೀತಿ. ಆ ಗುಣಗಳು ಇರ್ತಕ್ಕಂಥವ್ರ ಒಂದು ರೀತಿಯಲ್ಲಿ ಸಾಂಪ್ರದಾಯವಾಗಿ ವ್ಯವಸ್ಥೆ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು. ಆ ಗುಣಗಳು ಇವ್ರಿಗೆ ಬರ್ಬೇಕು ಅಂತಂದ್ರೆ ಇಂಥ ಕಠಿಣವಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ಏನೇ ಆಗ್ಲಿ ಒಂದ್ಸಲ ಗಂಟು ಹಾಕಿದ್ ಬಿಟ್ಟ ಮೇಲೆ ಅವರು ಅಲ್ಲೇ ಸಾಯುವ ತನಕ ಜೀವನ ನಡೆಸಲೇಬೇಕು. ಕಷ್ಟ ಆಗ್ಲಿ ಸುಖವಾಗ್ಲಿ
ಜೀವನ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಆ ಗುಣಗಳನ್ನು ಇವರು ಬೆಳೆಸ್ಕೊಳ್ಳೋದಕ್ಕಾಗಿ ಕರ್ಮ ದೇವತೆಗಳು ಇಂತಹ ದೇಶದಲ್ಲಿ ಅವರು ಆ ಬೇರೆ ದೇಶಗಳಲ್ಲಿ ಮಾಡಬಾರದ ಅನ್ಯಾಯದ ಕೆಲಸಗಳು ಮಾಡಿ ಆ ಗುಣಗಳಲ್ಲಿ ಅವರು ಇಲ್ಲದೆ ಇರುವುದರಿಂದ ಆ ಗುಣಗಳನ್ನು ಬೆಳೆಸ್ಕೊಳ್ಳುವುದಕ್ಕಾಗಿ ಇಲ್ಲಿ ಗಂಡಸರಾಗಿರತಕ್ಕಂಥವ್ರು ಅನೇಕ ತೊಂದರೆಗಳನ್ನು ಕೊಟ್ಟು ಆ ತೊಂದರೆಗಳನ್ನ ಹೆಂಗಸರು ಕೊಟ್ಟಿರುವಾಗ ಅಂತಹ ಗಯಾಳಿಗಳಿರ್ತಕ್ಕಂಥ ಸ್ಥಳದಲ್ಲಿ ಗಂಡಸರನ್ನಾಗಿ ರೀತಿ ಮಾಡುತ್ತೆ. ಆವಾಗ ಏನಾಗುತ್ತೆ, ಆ ಗುಣಗಳು ಇವನ್ ಬೆಳೆಸ್ಕೊಳ್ತಾನೆ, ಈ ಗುಣಗಳು ಇದು ದೈವ ಯೋಜನೆ. ಆದ್ರಿಂದ ದೇಶ ಕಾಲ ಪರಿಮಿತವಾಗಿ ಇರಲ್ಲ, ಒಂದೊಂದು ಕಡೆ ಹುಟ್ಟುವ ರೀತಿಯಲ್ಲಿ ಭಗವಂತನು ಈ ಕೆಲಸ ಮಾಡ್ತಾನೆ. ಆ ದೈವಿಕ ಚೈತನ್ಯವು ವೈಕುಂಠ ಲೋಕದಿಂದ ಕೆಳಕ್ಕೆ ಇಳಿದು ಹೆಚ್ಚು ಹೆಚ್ಚು ಸಾಂದ್ರವಾದ ಪ್ರಕೃತಿ ತತ್ವಗಳ ಮೂಲಕ ಹಾದು ಬಂದು ವ್ಯಕ್ತಿತ್ವವನ್ನು ಪಡೆಯುವಷ್ಟು ಅನುಭವ ಪಡೆದು ತಮ್ಮ ದೈವಿಕ ಶಕ್ತಿಗಳನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ. ಆ ಸಾಂದ್ರತೆ ಮೇಲಿಗಡೆ ಲೋಕಗಳಲ್ಲಿ ಸಾಂದ್ರತೆ, ಅದಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಲೋಕದಲ್ಲಿ ಇನ್ನೂ ಹೆಚ್ಚಿನ ಮಂದವಾಗಿ ಸಾಂದ್ರತೆ, ಇನ್ನೂ ಕೆಳಗಡೆ ಬಂದ ಸಾಂದ್ರತೆ, ಈ ರೀತಿಯಾಗಿ ಆ ಸಾಂದ್ರತೆಗಳಲ್ಲಿ ಇರತಕ್ಕಂಥ ಕೆಳಗಡೆಗೆ ಇಳಿದು ಬಂದು 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 ಬೆಳೆಸ್ಕೊಳ್ಳಬೇಕಾಗುತ್ತದೆ. ಸಂಸರಣ ಕ್ರಮವು ಇದನ್ನು ಫಲಕಾರಿಯನ್ನಾಗಿ ಮಾಡಲು ಅನೇಕ ಪ್ರಕೃತಿ ಘಟ್ಟಗಳು ಕಟ್ಟುನಿಟ್ಟಾಗಿ ಕೆಲಸ ಮಾಡುತ್ತವೆ. ಪ್ರಾರಂಭದಲ್ಲಿ ಪುರುಷಾತ್ಮನು ಅಭಿವ್ಯಕ್ತತೆಯು ಪ್ರಕೃತಿ ಕಟ್ಟಳೆಗಳಿಗೆ ಬಂಧಿತನಾಗಿರುತ್ತಾನೆ. ಏಕೆಂದರೆ ಆ ಹಿಂದಿನ ಸಂಸರಣ ಮೆಟ್ಟಲು ಪುರುಷಾತ್ಮನ ವ್ಯಕ್ತಿತ್ವವು ಬೆಳೆದಿರುವುದಿಲ್ಲ. ಆ ಸಂಸರಣ ಬಂದಾಗ ಪುರುಷಾತ್ಮನ ಇರ್ತಕ್ಕಂಥ ಗುಣಗಳು ಆತನಲ್ಲಿ ಇರುವುದಿಲ್ಲ. ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಎಲ್ಲಾ ಗುಣಗಳು ಪುರುಷಾತ್ಮನಲ್ಲಿ ಇರ್ತಕ್ಕಂಥದ್ದು. ಆ ಪುರುಷಾತ್ಮನಲ್ಲಿ ಇರ್ತಕ್ಕಂಥ ಗುಣಗಳು ನಾವು ಕೆಳಮಟ್ಟಕ್ಕೆ ಬಂದಾಗ ಅವನಲ್ಲಿ ಸುತರಾಗಿರುವುದಿಲ್ಲ. ಅವನು ಬೆಳೆಸ್ಕೊಳ್ಳುವುದಕ್ಕಾಗಿ ನಂತರ ಈ ಲೋಕಗಳಿಗೆ ಕಳಿಸತಕ್ಕಂಥದ್ದು. ಬೆಟ್ಟಗಳಲ್ಲಿ ಪುರುಷಾತ್ಮನ ವ್ಯಕ್ತಿತ್ವ ಬೆಳೆದಿರುವುದಿಲ್ಲ. ಅನಂತರ ಪುರುಷಾತ್ಮ ವ್ಯಕ್ತಿ ತತ್ವವನ್ನು ಬೆಳೆಸಿಕೊಂಡು ಆ ಮೂಲಕ ತನ್ನ ಇಚ್ಛಾಶಕ್ತಿಯನ್ನು ಸಹ ದೃಢವಾಗಿ ಬೆಳೆಸಿಕೊಳ್ಳುತ್ತಾನೆ. ಈ ಅನುಭವಗಳು ಬೇರೆ ಲೋಕಗಳಿಗೆ ಬಂದು ಆ ಲೋಕದಲ್ಲಿ ಇರತಕ್ಕಂಥ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇಹದೊಂದಿಗೆ ಅಲ್ಲಿನ ವ್ಯವಸ್ಥೆಯಲ್ಲಿ ಜೀವನವನ್ನು ನಡೆಸಿದಾಗ ಈ ಅನುಭವಗಳನ್ನು ಪಡೆದ ಪುರುಷಾತ್ಮನ ಹೆಚ್ಚಿನ ಗುಣಗಳನ್ನು ಪಡೆದುಕೊಳ್ಳುವುದಕ್ಕೆ ಆಗುತ್ತದೆ. ಆದ್ದರಿಂದ ಕೆಳಗಡೆಗೆ ಭಗವಂತನ ಇಡಿ ಕಳಿಸಿರುವುದು ಈ ಗುಣಗಳನ್ನು ಬೆಳೆಸ್ಕೊಳ್ಳುವುದಕ್ಕಾಗಿ ದೃಢವಾಗಿ ಬೆಳೆಸ್ಕೊಳ್ಳುತ್ತಾನೆ. ಈಶ್ವರನ ಯೋಜನೆಯ ಪ್ರಕಾರ ಪ್ರತಿಯೊಬ್ಬ ಮಾನವನಿಗೂ ಸ್ವಲ್ಪ ಮಟ್ಟಿಗೆ ಸ್ವಾತಂತ್ರ್ಯವು ಲಭಿಸಿದೆ. ಇದನ್ನು ಪ್ರಾರಂಭದಲ್ಲಿ ಪ್ರತಿಯೊಬ್ಬರಿಗೂ ಮೊದಲ ಬಾರಿಗೆ ಸ್ವತಂತ್ರ ಪೂರ್ಣ ಕೊಟ್ಬಿಟ್ಟು ಸ್ವತಂತ್ರ ಕೊಟ್ಬಿಟ್ಟಾಗ ಅವ್ರ ಇಷ್ಟಾಂಚಾರ ಹೋಗ್ತಾರೆ. ಇದನ್ನು ನೋಡಿ, ನಮ್ಮ ಭಾರತ ದೇಶದಲ್ಲಿ ಒಂದು ಗಾದೆ ಹೇಳ್ತಾರೆ, ಹೆಂಗಸು ತಿರುಗಾಡಿ ಕೆಟ್ಟಲಂತೆ, ಓಡಾಡಿ ತಿರುಗಾಡುವುದರಿಂದ ಕೆಟ್ಟೋಗ್ತದೆ, ಗಂಡಸು ತಿರುಗಾಡದೇ ಇದ್ರೆ ಕೆಟ್ಟಾಗ್ತದೆ, ಕೂತ್ ಕೆಟ್ಟವು ಅದೇ ಕಡೆ. ಆದ್ದರಿಂದ ಈ ಸಂಪ್ರದಾಯಕ್ಕೆ ತಕ್ಕಂತ ಆ ಗುಣಗಳನ್ನು ಬೆಳೆಸ್ಕೊಳ್ಳುವುದಕ್ಕಾಗಿ ಅವನಲ್ಲಿ ಓದ್ಬೇಕು, ಅವನು ಬುದ್ಧಿ ಬರಬೇಕಾದ್ರೆ. ಪ್ರಾರಂಭದಲ್ಲಿ ಮಾನವನು ದುರುಪಯೋಗ ಮಾಡಿಕೊಂಡು ದುಃಖಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಸ್ವತಂತ್ರ ಕೊಟ್ಟ ಅಂತಂದ್ರೆ ಸಿಕ್ಕಾಪಟ್ಟೆ ಕೆಲಸ ಮಾಡಿ, ಇದು ಮಾಡಿ, ಮಾಡಬಾರ್ದೆಲ್ಲ ಮಾಡಿ, ಅವ್ಯವಹಾರದಲ್ಲಿ ಸಂಪಾದನೆ ಮಾಡಿ, ಏನು ಬೇಕಾದ್ರೂ ಮಾಡ್ತಾನೆ. ಯಾಕಂದ್ರೆ ಅವನ್ಗೆ ಗೊತ್ತಿಲ್ಲ. ಈಗ ನಮ್ಮ ದೇಹ ಯಾವ ರೀತಿ ನಾವು ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ನಿಯಮ ಗೊತ್ತಿದ್ರೆ ನಾವು ತಿಂತಕ್ಕಂಥ ತಿಂಡಿ ಆಗ್ಲಿ, ವ್ಯವಸ್ಥೆ ಆಗ್ಲಿ, ಸಂಪಾದನೆ ಮಾಡೋದಾಗ್ಲಿ ವ್ಯವಸ್ಥೆ ರೀತಿಯಲ್ಲಿ ಮಾಡ್ತೀವಿ. ಸಿಗ್ತಾ ಇದೆ ಅಂತ ಒಂದು ಸಿಕ್ಕಾಪಟ್ಟೆ ತಿಂದ್ಬಿಟ್ರೆ ಏನಾಗುತ್ತೆ? ಕೆಟ್ಟೋಗುತ್ತೆ, ಆರೋಗ್ಯ ಕೆಟ್ಟೋಗುತ್ತೆ, ಬಿದ್ದೋಗ್ತೀವಿ. ಇದು ಯಾವಾಗ ನಮಗೆ ಈ ಅರಿವು ಬರೋದು? ಸಿಕ್ಕಾಪಟ್ಟೆ ತಿಂದು 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 ನಾವು ಅಜೀರ್ಣವಾಗಿ ಕಾಯಿಲೆ ಕಸಾಲೆಗಳು ತಂದ್ಕೊಂಡ ಮೇಲೆ ಅಯ್ಯೋ ಇಷ್ಟು ತಿನ್ನಬಾರ್ದಪ್ಪ ಅಂತಕ್ಕಂಥದ್ದು ಜ್ಞಾನ ಅವಾಗ ಬರುತ್ತೆ. ಇದೆಲ್ಲವೂ ಅನುಭವದಲ್ಲಿ ಬರಬೇಕು ಅಂತಲೇ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದು ಭಗವಂತ. ಹೇಳಿದರೆ ಅವರಷ್ಟಕ್ಕೆ ಅವರಿಗೆ ಬರಲ್ಲ. ಈ ಸ್ವಾತಂತ್ರ್ಯ ಕೊಟ್ಟು ಮಾಡಬಾರ್ದನ್ನ ಮಾಡಿ ಅದರಿಂದ ಕೆಟ್ಟದ್ದಾಗಿದೆ ಅಂತ ಅನ್ನೋದು ಅರಿವು ಬಂದಾಗ ಅವನ ನಂತರ ಕೆಟ್ಟ ಕೆಲಸ ಮಾಡ್ತಾರೆ. ಆ ಅರಿವು ಬರಲಿ ಅನ್ನೋ ಉದ್ದೇಶದಲ್ಲಿ ಪೂರ್ಣವಾಗಿ ಸ್ವತಂತ್ರ ಕೊಟ್ಟಿದ್ದು ನಮಗೆ. ಇಂತಹ ದುರುಪಯೋಗವು ಪದೇ ಪದೇ ಪುನರಾವರ್ತನೆಯಾಗಿ ಪ್ರತಿ ಸಾರಿಯೂ ಆ ರೀತಿ ಮಾಡುವುದರಿಂದ ಕಷ್ಟಕ್ಕೆ ಸಿಕ್ಕಿಕೊಂಡು ಪಾಠ ಕಡಿತು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಆಗುತ್ತಾನೆ. ಅವಿನೀತಿ ಕೆಲಸಗಳು ಮಾಡ್ತಾ ಮಾಡ್ತಾ ಹೋಗ್ತಾ ಇತ್ತು. ನಂತರ
ಕಡೆಗೆ ಏನಾಗ್ತಾವನೋ ನೀತಿಯಾಗಿ ಜೀವನ ನಡೆಸಬೇಕಪ್ಪ, ಇದು ಬೇಕಾಗಿಲ್ಲ ಅನ್ನುವ ಮಟ್ಟಕ್ಕೆ ಬಂದೇ ಬರ್ತಾನೆ. ಇಂತಹ ಎಲ್ಲಾ ಬೆಳವಣಿಗೆ ಅಂತಸ್ತುಗಳಿಗೆಲ್ಲ ಮಾನವನಿಗೆ ಮಾರ್ಗದರ್ಶಕರಾದ ಬೋಧಕರ ಸಹಾಯವಿರುತ್ತದೆ. ಈ ರೀತಿ ಮಾಡಿದರೆ ಅನ್ಯಾಯ, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಮಾಡಬೇಕು, ಇದು ಮಾಡಬಾರದು ಅಂತಕ್ಕಂಥ ಬೋಧನೆ ಮಾಡತಕ್ಕಂಥ ಬೋಧಕರು ಬೇಕು. ಅದು ಮುಖ್ಯ. ಬೋಧಕರು ಬೇಕು. ಯಾವುದು ಪರಿವರ್ತನೆ ಆವಾಗ ಪರಿವರ್ತನೆ. ನಮ್ಮ ಸೊಸೈಟಿ ಸ್ಥಾಪನೆ ಮಾಡಿರತಕ್ಕಂಥದ್ದು ಇದೇ ಉದ್ದೇಶ. ಇವನ್ ಮತಗಳು ಸ್ಥಾಪನೆ ಮಾಡಿರೋದು ಅದೇ ಅದೇ ಉದ್ದೇಶ. ಉದ್ದೇಶ. ಒಂದೊಂದು ಮತ ಒಂದು ಗುಣವನ್ನ ಪ್ರದರ್ಶಿಸಬೇಕು ಅನ್ನೋ ಉದ್ದೇಶದಿಂದಾನೇ ಮತಗಳು ಸ್ಥಾಪನೆ ಮಾಡಿರೋದು. ಇಂತಹ ಎಲ್ಲಾ ಬೆಳವಣಿಗೆ ಅಂತಸ್ತುಗಳೆಲ್ಲ ಮಾನವನಿಗೆ ಮಾರ್ಗದರ್ಶಕರಾದ ಬೋಧಕರು ಸಹಾಯವಾಗುತ್ತದೆ. ಮಾರ್ಗದರ್ಶನ ಕೊಡ್ತಕ್ಕಂಥ ಬೋಧಕರು ಬೇಕು. ವಿಷಯ ತಿಳ್ಕೊಂಡಿರ್ತಕ್ಕಂಥವನು ಅವನ ಬೋಧನೆಯನ್ನು ಕೇಳಿ ನಾವು ನಂತರ ಸರಿಪಡಿಸ್ಕೋಬೇಕು. ಧರ್ಮ ಕಟ್ಟಳೆಗೆ ವಿರೋಧವಾಗಿ ಏನಪ್ಪ? ಹಾ, ಹೇಳ್ತಾರೆ ಅವ್ರು ಏನು ಬೋದ್ರು ಅವರಷ್ಟಕ್ಕೆ ಅವ್ರು ಬೋಧನೆ ಮಾಡ್ತಾರೆ. ಆ ಬೋಧನೆ ಸ್ವಾರ್ಥಕ್ಕಾಗ ಕಾಲ ಬಂದ ಮೇಲೆ ಸ್ವಾರ್ಥಕ್ಕೆ ಬೋಧನೆಗಳು ನಮ್ಮ ಪುರೋಹಿತರೆಲ್ಲ ಮಾಡ್ತಾರೆ, ಬೋಧನೆ ಮಾಡ್ತಾರೆ, ಒಳ್ಳೇದು ಹೇಳ್ತಾರೆ, ಅವ್ರ ಸ್ವಾರ್ಥ ಅದ್ರಲ್ಲಿ ಸೇರಿರುತ್ತೆ. ಸ್ವಾರ್ಥವಾಗಿ ಸೇವೆ ಮಾಡ್ಬೇಕನ್ನೋದು ಇತಿಹಾಸಕ್ಕೆ ತತ್ವ ಹೇಳಿ. ಮಸೀದಿಯಲ್ಲಿ ಇರುವವರೆಗೂ ಅಷ್ಟೇ. ಮಸೀದಿಯಿಂದ ಈಚೆ ಬಂದ್ರೆ ಅವರು ಕಲ್ತಿರೋ ಅವರೇ ಅಲ್ಲ, ನಾವು ಅಷ್ಟೇ. ಇಲ್ಲಿ ಬಂದು ಭಾಷಣ ಕೇಳ್ತಾ ಇರುವಾಗ ಅದು ಇದು ಹೇಳ್ತಾರೆ, ಹೌದಪ್ಪ ನಾನು ಇನ್ನು ಮುಂದೆ ಈ ರೀತಿ ಮಾಡ್ಬೇಕು ಅಂತ ಕೆಲಸ ಮಾಡ್ತಿರ್ ತಕ್ಷಣ ನೆನಪ ಬರುತ್ತೆ. ಅಯ್ಯೋ ಇಂಥ ತಪ್ಪು ಕೆಲಸ ನಾ ಮಾಡಿದೆ, ಮಾಡಬಾರ್ದಪ್ಪ ಅನ್ಕೊಂಡು ಅನ್ಕೊಳ್ತೀವಿ. ಇಲ್ಲಿ ಇರೋ ತನಕ ಈ ಕಾಂಪೌಂಡ್ ದಾಟ ಆಚೆ ಕಡೆ ಹೋದ್ರೆ ನಮ್ ಕೆಲಸ ನಾವೇ ಮಾಡ್ತೀವಿ. ಅವ್ರೊಬ್ಬರನ್ನೇ ನಾವ್ ಅನ್ನೋಂಗಿಲ್ಲ. ಅವ್ರೊಬ್ಬರನ್ನೇ ನಾವ್ ಅನ್ನಂಗಿಲ್ಲ. ಇದು ನಮ್ಗೆ ರೂಢಿಯಲ್ಲಿ ಆಗೋಗ್ಬಿಟ್ಟಿದೆ. ಈಗ ಒಂದ್ ಯಾವ್ದಾದ್ರು ಒಂದು ಪಿಕ್ಚರ್ಗೆ ಹೋಗ್ತೀವಿ, ಮಾರಲ್ ಇರ್ತಕ್ಕಂಥದ್ದು, ಅವನ ಕೆಟ್ಟವನು ಹೀರೋಯಿನ್ ಮಾಡ್ತಕ್ಕಂಥದ್ದು, ಆಮೇಲೆ ರೌಡಿಸಮ್ ಮಾಡ್ತಕ್ಕಂಥದ್ದು, ಇವೆಲ್ಲ ನೋಡ್ಬಿಟ್ಟು ಹೆಂಗಸಿಗೆ ಕಷ್ಟ ಕೊಡ್ತಕ್ಕಂಥದ್ದು ನೋಡ್ತಾ ಸಿನಿಮಾ ನೋಡ್ತಾ ಇದ್ರೆ ಅಷ್ಟುತ್ತರಪ್ಪ ಎಂತಹ ಕ್ರೂರಪ್ಪ ಅಂತ ಕ್ರೂತನ ನಾವು ಮಾಡಬಾರ್ದಪ್ಪ, ಮನೇಲಿ ಚೆನ್ನಾಗಿ ನೋಡ್ಕೋಬೇಕಪ್ಪ, ಮಕ್ಕಳನ್ನ ಹೆಂಡ್ತೀನಂತ ಅನ್ಕೊಳ್ತೀವಿ. ಅಲ್ಲಿ ತನಕ ಕಣ್ಣೀರು ಸುರಿಸ್ತೀವಿ. ಆ ಹೆಂಗಸಿಗೆ ಏನಾದ್ರು ಕಷ್ಟ ಕೊಡ್ತಾ ಇದ್ರೆ ಕಣ್ಣೀರು ಸುರಿಸ್ತೀವಿ, ಇನ್ ಮುಂದೆ ಈಗ ಮಾಡ್ಬೇಕಪ್ಪ ಅಂತ ಅನ್ಕೊಳ್ತೀವಿ. ಆ ಸಿನಿಮಾ ಮುಗಿದ ಮೇಲೆ ಆಚೆ ಕಡೆ ಸ್ವಲ್ಪ ಹೊತ್ತು ಆದ್ಮೇಲೆ ಜನರ ಪರಿಚಯ ಆದ್ಮೇಲೆ ಇದು ಹೋಯ್ತು. ನಂತರ ಅದಕ್ಕೆ ಅದು ಆಗ್ಲಿಕ್ಕೂ ಕಾರಣ ಇದೆ. ಮುಸ್ಲಿಮರು ಅರಿತಾಗ್ಲಿಕ್ಕೇನು ಕಾರಣ ಇದೆ. ಅವರೇ ಅಲ್ಲ, ನಾವೂನು ಅರಿತಾಗ್ತದೆ. ಅವ್ರು ಸ್ವಲ್ಪ ವಿಶೇಷವಾಗಿ ಜಾಸ್ತಿ ಆಗ್ತಾರೆ, ನಾವು ಸ್ವಲ್ಪ ಕಡಿಮೆ ಮಾಡ್ತಾರೆ ಅಷ್ಟೇ. ಎಡಗೈ ಬಳಗೈ ಎರಡು ಕೆಲಸಗಳು ಮಾಡೋದಕ್ಕಾಗಿ ಒಂದೇ ಎರಡಗೈಗಳು ಅದೇ ರೀತಿ. ಮಾನವನನ್ನು ಕಷ್ಟಕ್ಕೆ ಸಿಕ್ಕಿಕೊಳ್ಳುವ ಅನುಭವದಿಂದ ಪಾಠ ಕಲಿತು ಧರ್ಮನಿಷ್ಠೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಯಾವಾಗ ಕಷ್ಟ ಬಂದ್ರೇನೆ ಧರ್ಮನಿಷ್ಠೆ ಬರ್ತಕ್ಕಂಥ. ಈಗ ನಮ್ಮ ವರ್ತಕರಿದ್ದಾರಲ್ಲ, ಮೊದಲು ವ್ಯಾಪಾರ ಮೋಸ ಪ್ರಾರಂಭ ಮಾಡಿದಾಗ ಹೊಡ್ಕೊಂಡು ಬೇರೆಯವರು ಗ್ರಾಹಕರು ಬಂದಾಗ ಅವನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು ಲಾಸ್ ಆಗೋಗ್ಬಿಟ್ರೆ ಅವನ ಜ್ಞಾನೋದಯ ಆಗುತ್ತೆ. ನಾನು ಮೋಸ ಮಾಡಬಾರದು, ಕಟ್ಟುನಿಟ್ಟಾಗಿ ವ್ಯವಸ್ಥೆ ರೀತಿಯಲ್ಲೇನೆ ವ್ಯಾಪಾರ ಮಾಡ್ಬೇಕು ಅಂತಕ್ಕಂಥದ್ದು ಯಾವಾಗ ಅವ್ರು ಬರ್ತಂದ್ರೆ, ಅವನಿಗೆ ಬೇರೆಯವ್ರು ಮೋಸ ಮಾಡಿದಾಗ ಈ ಮೋಸ ಮಾಡಿದ್ರೆ ಎಷ್ಟು ತೊಂದರೆ ಆಗತ್ತೆ ಅಂತ ಅರಿವು ಅವ್ರು ಬಂದಾಗ ಒಂದೇ ರೀತಿ ಯಾರಾದ್ರೂ ಬರ್ತದೆ, ಒಂದೇ ರೇಟ್, ಫಿಕ್ಸೆಡ್ ರೇಟ್ ನಮ್ಮ ಹತ್ರ ಯಾರೇ ಬರಲಿ. ಆ ರೀತಿ ಯಾವಾಗ ಆಗುತ್ತೆ ಅವ್ರಿಗಂದ್ರೆ, ಅವ್ರ ಹಿಂದೆ ಆ ಅನುಭವಗಳನ್ನ ಪಡೆದಿದ್ದ ಮೇಲೆ ಯಾರಿಗಾದ್ರೂ ಒಬ್ಬರು ಬಂದು ಇನ್ನೊಬ್ಬರು ಮಾಡುವುದು ಬೇಡ ಅಂತ ವ್ಯಾಪಾರಸ್ಥರು ಅಷ್ಟೇ ಈ ಅನುಭವಗಳನ್ನು ಪಡೆದು ನಿಖರವಾಗಿರತಕ್ಕಂತಹ ಇದಕ್ಕೆ ಸ್ಟೇಜ್ ಬರ್ತಾರೆ. ಹಾಗೆ ನಾವು ಅನುಭವಗಳನ್ನು ಪಡೀತಾ ನಮ್ಮ ಜೀವನವನ್ನು ಸರಿಪಡಿಸ್ಕೊಳ್ಳುವುದಕ್ಕೆ ದಾರಿ ಬರುತ್ತೆ ನಮ್ಗೆ ಅಂತ. ಧರ್ಮನಿಷ್ಠೆ ಬೆಳೆದಂತೆಲ್ಲ ಹೆಚ್ಚು ವಿಶಾಲವಾದ ಕಾರ್ಯಕ್ಷೇತ್ರವನ್ನು ಪ್ರವೇಶಿಸಿ ಕೆಲಸ ಮಾಡತಕ್ಕ ಅವಕಾಶ ದೊರೆಯುತ್ತದೆ. ನೋಡಿ, ಧರ್ಮನಿಷ್ಠೆ ಅನುಷ್ಠಾನದಲ್ಲಿ ತನಗೆ ಬಂದಾಗ ವಿಶಾಲವಾಗಿರತಕ್ಕಂಥ ಕಾರ್ಯಕ್ಷೇತ್ರವನ್ನು ಮಾಡುವಂತಹ ಅದೃಷ್ಟವು ಆತನಿಗೆ ಒದಗಿ ಬರುತ್ತೆ. ಈಗ ಇದಕ್ಕೊಂದು ಉದಾಹರಣೆ ಹೇಳ್ತಿದ್ರೆ, ನಮ್ಮ ಒಬ್ಬ ಉತ್ತಮವಾಗಿರ್ತಕ್ಕಂಥ ಸ್ಟೇಟ್ ಆಫೀಸರ್ ಆಗಿದ್ರೆ ಇವಾಗ ಮಾಡ್ತಾ ಇದ್ರೆ, ಅವನ ಹಿಂದಿನ ಜನ್ಮದಲ್ಲಿ ನಿಷ್ಠಾವಂತ ಕೆಲಸವನ್ನು ಮಾಡಿರ್ಬೇಕು. ಅವನ್ ಸಣ್ಣ ಪುಟ್ಟ ಯಾವ್ದೋ ಒಂದು ಕೆಲಸ ಕೊಟ್ಟಿರ್ಬೇಕು. ನಿಷ್ಠಾವಂತನಾಗಿ ಕೆಲಸ ಮಾಡಿದಿರ್ತಕ್ಕಂಥ ಅನುಭವ ಪಡೆದಿರ್ತಕ್ಕಂಥವನು ತಾಲ್ಲೂಕು ಒಬ್ಬ ನಿಷ್ಠಾವಂತ ಆಫೀಸರ್ ಆಗ್ತಾನೆ. ತಾಲ್ಲೂಕು ಒಬ್ಬರು ಡಿಸ್ಟ್ರಿಕ್ಟ್ ಆಫೀಸರ್ ಆಗ್ಬೇಕಂದ್ರೆ TC ನಿಷ್ಠಾವಂತರು ಎಷ್ಟು ಜನ ಇದ್ದಾರೆ? ಅವನ ಫಲ ಮುಂದಿನ ನಿಷ್ಠಾವಂತ ಆಫೀಸರ್ ಆಗ್ತಾನೆ. ಅವನು ಆ ಸನ್ನಿವೇಶ ಸಿಕ್ಕಿದಾಗ ಎಲ್ಲಾ ಬಾಚಿಸ್ತಾ ಇದ್ರೆ ಮುಂದಿನ ಜನ್ಮದಲ್ಲಿ ಸಿಗಲ್ಲ.
ಶಿಕ್ಷಣಾಗ್ತಾನೆ. ಈಗಲೂ ಕೂಡ ತಪ್ಪುಗಳನ್ನು ಮಾಡಿ ಪಾಠ ಕಳೆದು ಮುಂದೆ ಬರೆಯಬೇಕಾದರೆ ಪ್ರಪಂಚದಲ್ಲಿರುವ ಅನ್ಯಾಯ ಅಧರ್ಮಗಳೆಲ್ಲ ಅಜ್ಞಾನಿಗಳಾದ ಮಾನವರೇ ಕಾರಣರು. ಪ್ರಪಂಚದಲ್ಲಿ ಕೆಟ್ಟದ್ದು ಎಲ್ಲ ಅವ್ಯವಹಾರ ನಡೀತಾ ಇದ್ರಲ್ಲ, ಇದಕ್ಕೆಲ್ಲ ಅನ್ಯಾಯವಾಗಿರತಕ್ಕಂಥ ಮಾನವರೇ ಕಾರಣರೇ ಹೊರತು ಪ್ರಕೃತಿ ಅಲ್ಲ. ಮಾನವರು ನಾವೇ ಅದಕ್ಕೆ ಕಾರಣಕರ್ತರು, ಪ್ರಕೃತಿಯಿಂದ ಅಲ್ಲ. ಜನರೆಲ್ಲರೂ ಅನುಭವದಿಂದ ಪಾಠ ಕಲಿತು ಧರ್ಮಿಷ್ಠರಾದಾಗ ಕೆಟ್ಟದ್ದು ಕೂಲಂಕುಷವಾಗಿ ಮೂಲೋತ್ಪಾಟನೆ ಮಾಡಲ್ಪಡುತ್ತದೆ. ಎಲ್ಲರೂ ಧರ್ಮಿಷ್ಠರಾಗಿ ಜೀವನ ನಡೆಸ್ತಾ ಇದ್ದಾಗ ಕೆಟ್ಟದ್ದು ಅನ್ನೋದು ಮೂಲೆಗೆ ರೂಮ್ ನಲ್ಲಿ ಅಥವಾ ಒಂದು ಹಾಲ್ ನಲ್ಲಿ ಇರ್ತಕ್ಕಂಥ ಕಸ ತುಂಬಿದ್ದರೆ ಒಂದು ಗುಡಿಸ್ಬಿಟ್ಟು ಮೂಲೆ ತಳ್ಳಲ್ವಾ, ಹಾಗೆ ಎಲ್ಲರೂ ನಿಷ್ಠಾವಂತರಾದಾಗ ಕೆಟ್ಟದ್ದು ಅನ್ನೋದು ಮೂಲೆಗೆ ಹೋಗುತ್ತೆ. ಅದು ಸತ್ಯದಲ್ಲಿ ಎಷ್ಟೇ ಆಳವಾಗಿ ಬೇರೆ ಬಿಟ್ಟುಕೊಂಡಿರುವಂತೆ ತೋರಿದ್ದಾಗಿಯೋ ಅದು ತಾತ್ಕಾಲಿಕವಾದದ್ದು. ಕೆಟ್ಟದ್ದು ಅನ್ನೋದು ಆಳವಾಗಿ ಬೇರೆ ಬಿಟ್ಕೊಂಡಿರುತ್ತೆ. ಹೆಂಗಪ್ಪ, ನಾವೇನ್ ಅನ್ಕೊಳ್ತೀವಿ, ಸಮಾಜದಲ್ಲಿ ನಾನೊಬ್ಬನು ಒಳ್ಳೆಯವನು ನೀತಿವಂತನಾದ್ರೆ ಸಾಕ ಅಂತ ಇರಲ್ಲ. ನೀವು ಎಲ್ಲಿ ನೋಡಿದ್ರು ಅವ್ಯವಹಾರ ನಡೀತಾ ಇದೆ, ನಾನೊಬ್ಬನಾದ್ರೆ ಏನ್ ಪ್ರಯೋಜನ, ಸಮಾಜವನ್ನ ತಿರುಗಿಸೋದಕ್ಕಾಗತ್ತಾ ಅನ್ನೋ ಪ್ರಶ್ನೆಗಳು ಅನೇಕ ಹೇಳ್ತಾರೆ. ಬೇರೆಯವ್ರ ಕತೆ ನಮಗ್ ಬೇಕಾಗಿಲ್ಲ. ನಾನು ಸರಿಪಡಿಸ್ಬೇಕು ಮೊದಲು. ನಾನು ಸರಿಯಾಗಿದ್ದೀನಾ? ನಾನು ಸರಿಯಾಗಿದ್ದರೆ ಬೇರೆಯವ್ರು ಸರಿಪಡಿಸೋದಕ್ಕೆ ನಮ್ಗೆ ತಾಕತ್ತು ಬರುತ್ತೆ. ಆದ್ದರಿಂದ ನಾನು ಸರಿಯಾಗಿ ಯಾವ ಕೆಲಸ ಪಟ್ಟರೆ ಅದನ್ನ ವ್ಯವಸ್ಥೆ ರೀತಿಯಲ್ಲಿ ನಿಯಮಬದ್ಧವಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ನಿನಗೆ ಈಗ ಬಂದಿದ್ದರೆ ಮುಂದಿನ ಜನ್ಮದಲ್ಲಿ ವಿಶಾಲವಾಗಿರ್ತಕ್ಕಂಥ ಕೆಲಸ ಮಾಡುವಂತ, ವಿಶಾಲವಾಗಿ ಜನರಿಗೆ ಅನುಕೂಲ ಮಾಡಿಕೊಳ್ತಕ್ಕಂಥ ಸನ್ನಿವೇಶ, ಧೈರ್ಯ, ಸಾಮರ್ಥ್ಯ, ಆ ವಿದ್ಯೆಯನ್ನು ಸಮೇತ ಮುಂದಿನ ಜನ್ಮದಲ್ಲಿ ಬಂದೇ ಬರುತ್ತೆ. ಈಗ ಅದಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥ ಅದ್ರಲ್ಲಿ ನೀನು ದುರುಪಯೋಗ ಮಾಡ್ಕೊಂಡಾಗ ಏನಾಗುತ್ತೆ, ಮುಂದಿನ ಜನ್ಮದಲ್ಲಿ ಅಂತ ಯಾವುದು ಸಿಗುತ್ತೆ, ಅದು ಟೆಸ್ಟ್ ನಮ್ಗೆ ಸಿಗ್ತಕ್ಕಂಥದ್ದು. ಅದು ಇಷ್ಟನ್ನು ಕಾಲದಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಜ್ಞಾನಿಗಳಾದ ಮಾನವನೇ ಕಾರಣರೇ ಹೊರತು ಪರಮಾತ್ಮನಲ್ಲ. ಈ ಕೆಟ್ಟ ಕೆಲಸ ಮಾಡಿ ನೀನು ಹೀನಾಯ ಸ್ಥಿತಿಯಲ್ಲಿ ಹುಟ್ಟಬೇಕಾದ್ರೆ ಮಾನವರು ನೀವೇ ಹೊರತು ದೇವರದಲ್ಲ. ಇದು ದೇವರಾಗಿ ಮಾಡುವುದಿಲ್ಲ. ನಮ್ಮಷ್ಟಕ್ಕೆ ನಾವೇ ಗುಣಿಗಳು. ಚೈತನ್ಯವಲ್ಲ, ಅದು ಸರ್ವರಿಗೂ ಸರ್ವಕ್ಕೂ ಮಂಗಳ ಉಂಟು ಮಾಡುವ ಪರಿಶುದ್ಧ ಸ್ವಭಾವದ್ದು. ನಾವು ಸಾಮಾನ್ಯವಾಗಿ ಮನುಷ್ಯರಿಗೆ ಅಧಮ ಮಾರ್ಗವನ್ನು ತ್ಯಜಿಸಿ ಉತ್ತಮ ಮಾರ್ಗವನ್ನು ಅನುಸರಿಸುವಂತೆ ಬೋಧಿಸುತ್ತೇವೆ. ಸಾಧಾರಣವಾಗಿ ಅಧಮ ಮಾರ್ಗ ಅಂದ್ರೆ ಕೆಳಮಟ್ಟದ್ದು ಕೆಲಸಗಳು ಮಾಡೋದು ಬಿಟ್ಟು ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿ ಉತ್ತಮ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಬೋಧನೆಯನ್ನು ಮಾಡ್ತೀವಿ. ಆದರೆ ಜನರು ತಮ್ಮ ಅನುಭವ ಸಿದ್ಧವಾದಷ್ಟು ಒಳ್ಳೆಯ ಮಾರ್ಗ ಹಿಡಿಯುತ್ತಾರೆ. ಯಾರಿಗೆ ಅನುಭವಗಳಾಗಿದ್ದು ಈ ಕೆಟ್ಟ ಕೆಲಸಗಳು ಮಾಡಿ ಮಾಡಿ ಅವ್ಯವಸ್ಥೆ ಆಗೋಗ್ಬಿಟ್ಟು ಸಂಸಾರದಲ್ಲಿ ಆಗಬಾರದು ತೊಂದರೆಗಳೆಲ್ಲ ಬಿದ್ದು ಮಕ್ಕಳು ಮರಿಗಳು ಮತ್ತೊಂದು ಕಷ್ಟದಲ್ಲಿ ಇದ್ದು ತಾನೂ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದು ಸನ್ನಿವೇಶದಲ್ಲಿ ಉತ್ತಮ ಪಾಠ ವ್ಯವಸ್ಥೆಯನ್ನು ಹೇಳಿಕೊಟ್ಟಾಗ ಜ್ಞಾನದ ಇವಾಗ ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಯಾಕೆ ಬರುತ್ತಂದ್ರೆ ಅವನ ಇದರಲ್ಲಿ ಮಾಡಿರ್ತಕ್ಕಂಥ ಕರ್ಮ ಅವ್ಯವಸ್ಥೆಯಲ್ಲಿ ಆ ಗುಣಪಾಠ ತಿಳ್ಕೊಂಡು ನಾನು ಇಂಥವನ್ ಮೋಸ ಮಾಡಿದ್ದೆ ಅವತ್ತು, ಆ ಮೋಸದ ಪರಿಣಾಮ ನನ್ಗೆ ಈ ರೀತಿ ಆಯ್ತು. ನಾನು ಬೋಧನೆ ಮಾಡುವ ಸಂದರ್ಭಕ್ಕೂ ಅವನಾಗಿರ್ತಕ್ಕಂಥ ಕೆಲಸ ಮಾಡ್ಕೊಂಡಿರ್ತಕ್ಕಂಥದ್ದು ಸಮನ್ವಯ ಆದಾಗ ಅವನಲ್ಲಿ ಅವಾಗ ಚುಚ್ಚುತ್ತೆ. ಸರಿ, ನಾನು ಮಾಡಿದ್ದು ತಪ್ಪು, ಇಂಥ ತಪ್ಪು ಕೆಲಸ ನಾನು ಮುಂದೆ ಮಾಡಬಾರದು ಅನ್ನುವ ನಿರ್ಣಯಕ್ಕೆ ಬರ್ತಾನೆ ಮನುಷ್ಯ. ಅನುಭವ ಸಿದ್ಧವಾದಷ್ಟು ಒಳ್ಳೆಯ ಮಾರ್ಗ ಹಿಡಿಯುತ್ತಾನೆ, ವಿನಃ ಇತರರು ಬೋಧಿಸದಂತೆ ಮಾಡಲಾರದು. ನೋಡಿ, ಇಲ್ಲಿ ಯಾವತ್ತೂ ಇತರರು ಬೋಧನೆ ಮಾಡಿದರೆ ಆ ಬೋಧನೆ ಮಾಡುವ ರೀತಿಯಲ್ಲಿ ಕೆಲಸಗಳು ಮಾಡಲ್ಲ ಯಾರು. ಅವ್ರಿಗೆ ಅನುಭವಗಳಾದರೆ ಅದು ಬಿಟ್ಟಾಗ ಅವನು ನಂತರ ಆ ಕೆಟ್ಟ ಕೆಲಸ ಮಾಡುತ್ತೆ. ಅನುಭವ ಆಗ್ಬೇಕು. ಬೋಧನೆ ಮಾಡ್ಬೋದು, ಬೋಧನೆ ಮಾಡುವಷ್ಟು ಅದೇ ಈ ಹಾಲ್ನಲ್ಲಿ ಇರುವಷ್ಟುನು ಬೋಧನೆ ಮಾಡ್ತಿರುವ ಕೇಳಿಸ್ಕೊಂಡಿರುವಾಗ ನಾನು ಮುಂದೆ ಒಳ್ಳೇದಾಗ್ಬೇಕಪ್ಪ ಅಂತ ಅನ್ಸುತ್ತೆ. ಆದ್ರೆ ಆಚೆ ಕಡೆ ಹೋದ್ರೆ ತನ್ನ ಮಾಮೂಲಿ ಕೆಲಸಗಳನ್ನೇ ಪ್ರಾರಂಭ. ಕೆಲವರು 2-3 ದಿವಸ ಬಿಟ್ಕೊಂಡು ಮಾಡ್ಬೋದು, ಇನ್ನು ಕೆಲವರು 6 ತಿಂಗಳಾದ್ಮೇಲೆ ಮಾಡ್ಬೋದು. ಅಯ್ಯೋ, ಕಣ್ಣವರ ಸುತ್ತಪ್ಪ ನಾವು ಹುಟ್ಟಬಾರದು ಅನ್ನೋದು ಇಲ್ಲಿ ಈ ಗಂಟಾಗುತ್ತೆ. ದಾರಿಯಲ್ಲಿ ಹೋಗ್ತಾ ಇರುವಾಗ ಯಾವ್ದು 100 ರೂಪಾಯೋ ಅಥವಾ 200 ರೂಪಾಯಿ ಸಿಕ್ಕಿದ್ರೆ ನಂದಲ್ಲಪ್ಪ, ಬೇಡಪ್ಪ, ಯಾರು ಕೊಡ. ಯಾಕೆ ಇಲ್ಲಿ ಪರಿಣಾಮ ಇಲ್ಲಿ ಹೇಳಿರ್ತಕ್ಕಂಥ ಬೋಧನೆ ಅವನಿಗೆ ಅಷ್ಟು ಮಾತ್ರ ಇರುತ್ತೆ. ಒಂದು 6 ತಿಂಗಳು 1 ವರ್ಷ ಆಗಿದ್ಮೇಲೆ
ಏನಾದ್ರೂ ಬಂಗಾರದ ತುಣುಕು ಬಿದ್ದಿದ್ರೆ ಈ ಕಡೆ ನೋಡ್ಬಿಟ್ಟು ಜೋಗಿದ್ರು. ಜಾಸ್ತಿ ಬೆಳೆ ಸಿಗ್ತಕ್ಕಂಥದ್ರೆ ಅವ್ರು. ಕಾರಣ ಏನಪ್ಪಾ ಅಂತಂದ್ರೆ ಪರಿಣಿತನಾಗಿಲ್ಲ ನೀನು. ನಾನು ಬೋಧನೆ ಮಾಡ್ತಕ್ಕಂಥದ್ಮೇಲೆ ತಾತ್ಕಾಲಿಕವಾಗಿ ಅದ್ರ ಮೇಲೆ ಬಂತು. ಆವಾಗ ಸಣ್ಣದ್ ಬಿಟ್ಟೆ. ಆ ಬೋಧನೆಗೂ ನಿನ್ನ ಕಷ್ಟಕ್ಕೂ ವ್ಯವಹಾರಕ್ಕೂ ಸಂಬಂಧ ನೀನ್ ಇಂಪ್ರೂವ್ಮೆಂಟ್ ಆದಾಗ ಹುಟ್ಟದ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಮಗುವು ಬೆಂಕಿಯನ್ನು ಇಳಿಯದೆ ಮುಟ್ಟಿ ಕೈ ಸುಟ್ಟುಕೊಂಡ ಮೇಲೆ ಅದನ್ನು ಪುನಃ ಮುಟ್ಟುವುದಕ್ಕೆ ಹೋಗುವುದಿಲ್ಲ. ಇದೆಲ್ಲ ನಮ್ಗೆ ಅನುಭವವೇ. ಆ ರೀತಿ ಕೆಟ್ಟದ್ದು ಕೂಡ ದುಃಖದಲ್ಲಿ ಪರ್ಯವಸಾನ ಹೊಂದುತ್ತದೆ. ಕೆಟ್ಟದ್ದು ಅಂದ್ರೆ ದುಃಖದಲ್ಲಿ ಕೆಟ್ಟದ್ದು ಮಾಡ್ತಾ 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 ಇದ್ದದನ್ನ ಬಹಳ ದುಃಖ ಆಗೋಗ್ಬಿಡುತ್ತೆ. ಅವಾಗ ಆ ಕೆಟ್ಟ ಕೆಲಸ ಮಾಡೋದು ಬೇಡಪ್ಪ. ಹೆಚ್ಚು ನೋವಾದಾಗ ಇಂಥ ಕೆಟ್ಟ ಕೆಲಸ ನಾನು ಮಾಡಿದ್ದರಿಂದಾನೇ ತಾನು ನನಗೆ ಆಗ್ತಾ ಇರ್ತಕ್ಕಂಥದ್ದು ಅನ್ನೋದು ಅವನಿಗೆ ಅವಾಗ ಅರಿವಾಗುತ್ತದೆ. ಖಚಿತವಾದ ಮೇಲೆ ಯಾರೂ ತಿಳಿದು ತಪ್ಪು ಮಾಡುವುದಿಲ್ಲ. ಆ ರೀತಿ ಪೂರ್ತಿಯಾಗಿ ತನಗೆ ಅರಿವು ಬಂದಾಗ ಅಂತ ತಪ್ಪು ಕೆಲಸ ಮಾಡಕ್ಕೆ ಹೋಗಲ್ಲ. ಆ ಅರಿವು ಬರುವ ರೀತಿಯಲ್ಲಿ ತೋರಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ, ತಿಳುವಳಿಕೆ ಇರ್ತಕ್ಕಂಥ. ಅನೇಕ ಸಂದರ್ಭಗಳಲ್ಲಿ ಉನ್ನತ ಮಟ್ಟದ ಬೋಧೆಯು ಅನುಭವಿಗಳಾದ ಜನರಿಗೆ ಹಿಡಿಸುವುದಿಲ್ಲ. ಉನ್ನತ ಮಟ್ಟದ ಜೀವನ ವ್ಯವಸ್ಥೆಯನ್ನು ಅನುಭವ ಇಲ್ಲದೆ ಇರತಕ್ಕಂಥವ್ರಿಗೆ ಎಷ್ಟು ನಾವು ಹೇಳಿದ್ರು ಅದು ಹಿಡಿಸಲ್ಲ ಅವರು. ಏಕೆಂದರೆ ಅಂತಹ ಬೋಧೆಯಲ್ಲಿ ಅವರಿಗೆ ನಂಬಿಕೆ ಇರುವುದಿಲ್ಲ. ಪುರಾಣ ಹೇಳುದಂಗೆ ಇರುತ್ತೆ, ಹರಿಕತೆ ದಾಸ ಹರಿಕತೆ ಹೇಳ್ತಾರೆ, ನಂತರ ಮಾಡೋ ಕೆಲಸ ಮಾಡ್ತಾ ಇದ್ರೆ ಅದು ಹಿಡಿಸಲ್ಲ ಎಲ್ಲ. ಕೆಲವರು ಅಂತವರನ್ನು ನಂಬುತ್ತೇವೆ ಎಂದು ಹೇಳಿದ್ದಾಗಿಯೂ ಪರೀಕ್ಷಾ ಕಾಲ ಬಂದಾಗ ಹೆಚ್ಚು ಲಾಭಕರವಾಗಿ ತೋರುವ ಅಧರ್ಮ ಮಾರ್ಗವನ್ನೇ ಅನುಸರಿಸುತ್ತಾರೆ. ಇವಾಗ ಹೇಳಿದ್ನಲ್ಲ ಉದಾಹರಣೆ ಇಲ್ಲಿ ಇರ್ತೀವಿ, ಒಂದು ಬೋಧನೆ ಮಾಡಿರ್ತಾರೆ, ಕೆಟ್ಟದ್ದು ಬೇರೆಯವ್ರ ಸೊತ್ತನ್ನು ಎತ್ಕೋಬಾರದಪ್ಪ ಅಂತಕ್ಕಂಥದ್ದು ನಾನು ಹೇಳಿದ್ದಕ್ಕೂ ನಿಮ್ಮಲ್ಲಿ ಆ ಗ್ರಹಣ ಶಕ್ತಿ ಸ್ವಲ್ಪ ಅಡ್ಜಸ್ಟ್ ಆಗಿ ಆಚೆ ಕಡೆಗೆ ಅದು ಸಣ್ಣದು ಯಾವ್ದಾದ್ರು ಬಿದ್ದಿದ್ರೆ ನಂದಲ್ಲಪ್ಪ ನಾವು ಮುಟ್ಕೋಬಾರ್ದು. ನಮ್ಮ ಸೊಸೈಟಿಲಿ ಯಾರಾದ್ರೂ ಪಾಕೆಟ್ ಮರ್ತೋಗಿದ್ರೆ ಇದು ತಕೊಳ್ಳೋ ಅಂತ ಕೊಟ್ಬಿಡ್ತೀವಿ. ಎಷ್ಟೇ ಇರ್ಲಿ ಅವಾಗ ಈ ಸಂದರ್ಭದಲ್ಲಿ ಆಚೆ ಕಡೆ ಹೋಗಿ ಕೆಲವು 3 ದಿನಗಳ ಆದ್ಮೇಲೆ ಯಾವ್ದಾದ್ರು ಒಂದು ದೊಡ್ಡ ಪಾಕೆಟ್ ಸಿಕ್ತು ಅಂತಂದ್ರೆ ಕೊಡಲ್ಲ. ಈ ಕಡೆ ನೋಡ್ಬಿಟ್ಟು ಜೋಗಿ. ಯಾಕಪ್ಪ ಅಂದ್ರೆ ಅಯ್ಯೋ ಅನುಭವ ಇತ್ತು ಸಾಲದೇ ಇರುವುದರಿಂದ ಆ ಕೆಲಸ ನಂತರ ಮಾಡ್ತಾನೆ. ಅವನಿಗೆ ಸ್ವಂತ ಬಂದರೆ ಹುಟ್ಟಲ್ಲ. ರಾಮರಾಜ್ಯ ಅಂತ ಅನ್ನೋದು ಯಾಕೆ? ರಾಮರಾಜ್ಯದಲ್ಲಿ ಬೇರೆ ಯಾರು ವಸ್ತು ಏನೇ ಎಲ್ಲೇ ಬಿದ್ದರು ಯಾರು ಮುಟ್ತಾರೆ. ನಮ್ಮ ಭುಜಂಗಾಯರು ಹೇಳ್ತಾ ಇದ್ರು, ನೋಡಯ್ಯ ನಾವೊಂದು ಚೈನ್ ಬಿದ್ದೋಗಿರ್ತೇವೆ ಬೀದಿಯಲ್ಲಿ, ಎಲ್ಲರೂ ಅದು ನೋಡಿ ನಂದಲ್ಲ ಅವಂದಾದ್ರೆ ತೆಗೆದುಕೊಳ್ತಾನೆ, ನಂದಲ್ಲ ಅಂತ ಹೊರಟೋಗ್ತಾರೆ. ಯಾವ ಬೀಳಿಸ್ಬಿಟ್ಟಿರ್ತಾನೋ ಅವನ್ಗೆ ಸಿಗುತ್ತೆ ನಂತರ. ಈ ರೀತಿ ರಾಜಭಾರ ಮಾಡ್ತಿರೋ ರಾಮರಾಜ್ಯ ಅಂತ ಅನ್ನೋದು ಇಂಥ ಒಂದು ಸಣ್ಣದರಿಂದ ಹಿಡಿದು ದೊಡ್ಡದವರೆಗೂ ಆ ರೀತಿ ನಾವೆಲ್ಲ ಆದ್ರೆ ಎತ್ತಕ್ಕಾಗತ್ತೆ. ಪೊಲೀಸ್ ಎತ್ತಕ್ಕೆ ಬೇಕು, ಇನ್ನೊಂದು ಆಫೀಸ್ ಎತ್ತಕ್ಕೆ ಬೇಕು. ಆ ಧರ್ಮ ಅಂತಕ್ಕಂಥದ್ದು ಮೂರ್ತಿ ನಿಂತ್ಕೊಂಡಾಗ ಯಾವುದು ಬೇಕಾಗಿಲ್ಲ. ರಾಮರಾಜ್ಯ ಅಂತ ಪ್ರಪಂಚದಲ್ಲಿ ಅನೇಕರು ದೈವ ಭಕ್ತರು ಎಂಬುದಾಗಿ ತಮ್ಮನ್ನು ತಾವು ಭಾವಿಸಿರುವಂತವರು ಭೋಗ ಐಶ್ವರ್ಯ ಅಧಿಕಾರ ಕೀರ್ತಿ ಇವುಗಳಿಗಾಗಿಯೇ ಬಾಳುತ್ತಿರುವುದು ಎಂದು ಕಾಣುತ್ತದೆ. ಇಲ್ಲಿ ನೋಡಿ, ಪ್ರಪಂಚದಲ್ಲಿ ಅನೇಕರು ದೈವ ಭಕ್ತರು ಎಂಬುದಾಗಿ ತಮ್ಮನ್ನು ತಾವು ಭಾವಿಸಿಕೊಳ್ಳುವಂತವರು. ನಾನು ಸನ್ಯಾಸಿಯೇ, ನಾನು ವ್ಯವಸ್ಥೆ ರೀತಿಯಲ್ಲಿ ಜೀವನ ನಡೆಸ್ತದೆ ಬೋಧನೆ ಮಾಡ್ತಕ್ಕಂಥವ್ರು. ಅನೇಕರು ದೈವ ಭಕ್ತರು ಎಂಬುದಾಗಿ ತಮ್ಮನ್ನು ತಾವೇ ಭಾವಿಸ್ಕೊಳ್ಳೋರು. ನಾನು ದೈವ ಭಕ್ತನು ಪೂಜಾರಿ ಹೀಗೆ ಅಂತ ಅವನಷ್ಟಕ್ಕವನ್ನೇ ಹೊಳ್ಕೊಳ್ಳೋದನ್ನ ತಿಳಿಸ್ಕೊಂಡು ಅನೇಕರಿದ್ದಾರೆ. ಭೋಗ ಐಶ್ವರ್ಯ ಅಧಿಕಾರ ಕೀರ್ತಿ ಇವುಗಳಿಗಾಗಿಯೇ ಬಾಳುತ್ತಿರುವುದು ಎಂದು ಕಾಣುತ್ತದೆ. ನಮ್ಮ ಮಠಗಳಲ್ಲಿ ಮಠಗಳಲ್ಲಿ ಅನೇಕರಿದ್ದಾರಲ್ಲ, ಅವನು ಭೋಗ ಐಶ್ವರ್ಯ ಅದರಲ್ಲೇ ಮುಳುಗಿರುತ್ತಾನೆ, ಬೋಧನೆ ಮಾಡೋದು ಮಾಡ್ತಾನೆ. ಇದರಿಂದ ಏನಾದರೂ ಪ್ರಪಂಚವಾಗಲಿ ಬೇರೆಯವ್ರ ಮನಸ್ಸನ್ನ ಚೇಂಜ್ ಮಾಡೋದು ಸಾಧ್ಯವಾಗುತ್ತಂದ್ರೆ ಆಗ್ತದೆ. ಇಂತಹ ಪ್ರವೃತ್ತಿಯು ನಾಸ್ತಿಕನಿಗೆ ಸಹಜವಾದದ್ದು. ನಾಸ್ತಿಕ ಅಂತಕ್ಕಂಥವ್. ನಾಸ್ತಿಕ ಅಂತಂದ್ರೆ ಏನಮ್ಮ? ನಾಸ್ತಿಕ ದೇವರು ನಮ್ಮದೇ ಇರ್ತಕ್ಕಂಥ ನಾಸ್ತಿಕ. ದೇವರು ನಂಬಿರ್ತಕ್ಕಂಥವ್ನು ಆಸ್ತಿಕ. ಆದರೆ ದೇವರ ಧರ್ಮದಲ್ಲಿ ನಂಬಿಕೆ ಇರುವಂತೆ ತಿಳಿದುಕೊಂಡಿರುವುದು ಸಹ ಐಹಿಕ ಸುಖಕ್ಕಾಗಿ ಬಾಳುತ್ತಿರುವುದು ಆಶ್ಚರ್ಯಕರ.
ದೇವರು ಈ ರೀತಿ ಇದ್ದಾರೆ, ಈ ರೀತಿ ಕೆಟ್ಟದ್ ಮಾಡಬಾರದು ಅಂತಕ್ಕಂತ ವಿಷಯವನ್ನು ತಿಳುವಳಿಕೆ ಇರತಕ್ಕಂಥವರು ಮಠಗಳನ್ನು ಇಟ್ಟುಕೊಂಡು ಬೋಧನೆ ಮಾಡ್ತಕ್ಕಂಥವ್ರು ಅಂತ ಅದೇ ಕೆಲಸಕ್ಕೆ ನಂತರ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಇದು ಕ್ಷಮಾಪನನ ಎಂತಹ ನೀಚವಾಗಿರತಕ್ಕಂಥ ಕೆಲಸ ಅಲ್ವಾ? ಇದಕ್ಕೆ ಕಾರಣ ಆ ಅಂತಹವನಲ್ಲಿ ವಾಸ್ತವವಾಗಿ ಅಂತಹ ನಂಬಿಕೆ ಇರುವುದಿಲ್ಲ. ಬೋಧನೆ ಮಾಡೋದಕ್ಕೆ ಮಾತ್ರ ಹೇಳ್ತಾರೆ, ಸುಳ್ಳು ಹೇಳಬಾರ್ದಪ್ಪ, ಕಳ್ತನ ಮಾಡಬಾರ್ದು, ಇನ್ನೊಬ್ಬರ ಸೊತ್ತು ನಾವು ಹಿಡ್ಕೋಬಾರ್ದು, ಪರಿಶುದ್ಧವಾಗಿ ಜೀವನ ನಡೆಸಬೇಕು ಅಂತ ಬೋಧನೆ ಮಾಡ್ತೀವಿ, ಶಾಸ್ತ್ರ ಹೇಳ್ತಾ ಇದ್ದೀವಿ. ಆದರೆ ನಾವು ಮಾಡುವ ಲೆಕ್ಕ ವ್ಯವಹಾರ ನಮ್ಮ ಜೀವನ ಪೂರ್ಣ ಹದಗೆಟ್ಟಿದೆ. ಅಭಿವೃದ್ಧಿ ಆಗತ್ತಾ? ಆಗುವುದಿಲ್ಲ. ಮನುಷ್ಯನಿಗೆ ಯಾವುದು ಅನುಭವ ಸಾಕ್ಷಿಯಾಗಿ ಖಚಿತವಾಗುತ್ತಿದೆಯೋ ಆ ಮಾರ್ಗವನ್ನೇ ಅನುಸರಿಸುತ್ತಾನೆ. ಇನ್ನು ಎಷ್ಟೇ ಬೋಧನೆ ಮಾಡೋ ಅವನ ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನೇ ಮಾಡ್ಕೊಳ್ತಾನೆ. ಯಾಕಂದ್ರೆ ಪಕ್ವವಾಗಿಲ್ಲ ಅನ್ನೋ ಅವನು. ಆದುದರಿಂದ ಪ್ರಾಪಂಚಿಕ ಸುಖಕ್ಕಾಗಿ ಬಾಳುತ್ತಿರುವನು ವಾಸ್ತವವಾಗಿಯೋ ನಾಸ್ತಿಕರೇ ಹೌದು. ಪ್ರಾಪಂಚಿಕ ಸುಖಕ್ಕಾಗಿ ಬಾಳ್ತಾ ಇರ್ತಕ್ಕಂಥ ಅವನು ನಾಸ್ತಿಕ. ಅವರ ಹೇಳಿಕೆ ನಂಬಿಕೆ ಏನಾದರೂ ಇರಲಿ, ಆದರೆ ಆ ರೀತಿ ಶ್ರದ್ಧೆಯಿಂದ ಲೌಕಿಕವಾದ ಉದ್ದೇಶಗಳಿಗಾಗಿ ಬಾಳುತ್ತಿರುವಾಗ ಅಂತಹವನು ಇಚ್ಛಾಶಕ್ತಿಯನ್ನು ಪಟ್ಟು ಹಿಡಿದು ಸಾಧಿಸುವಂತಹ ಮನೋಭಾವನೆಯನ್ನು ಬೆಳೆಸ್ಕೊಳ್ಳುತ್ತಾನೆ. ಈ ರೀತಿ ಮಾಡ್ತಾ 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 ಇಚ್ಛಾಶಕ್ತಿಯನ್ನು ಬೆಳೆಸ್ಕೋಬೇಕು. ಇಚ್ಛಾಶಕ್ತಿ ಬೆಳೆಸ್ಕೊಳ್ಳೋದಂತಂದ್ರೆ ಅವನ್ ಗೊತ್ತಾಗುತ್ತೆ, ನಾನು ಇಂಥ ಕೆಲಸ ಮಾಡಿದೀನಿ, ಕೆಟ್ಟ ಕೆಲಸ ಮಾಡಿದ್ದೀನಿ ಅಂತ ಅನ್ನೋದು ಅವತ್ತನ್ ಗೊತ್ತಾಗತ್ತೆ. ಬೇರೆಯವರಿಗೆ ಗೊತ್ತಾಗಲ್ಲ. ಏನೋ ಸ್ವಾಮಿಗಳಪ್ಪ ಚೆನ್ನಾಗಿ ಬೋಧನೆ ಮಾಡ್ತಾ ಇದಾರೆ, ಒಳ್ಳೆ ವಿಷಯ ಹೇಳ್ತಾ ಇದಾರೆ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಅವನು ನಂತರ ಮಾಡ್ತಕ್ಕಂಥ ಕೆಲಸವು ಕೆಟ್ಟ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಆತನಿಗೆ ಗೊತ್ತಾಗತ್ತೆ. ಅಂತಹ ಇಚ್ಛಾಶಕ್ತಿಯನ್ನು ಬೆಳೆಸಿಕೊಂಡು ತಾನಂತ ಕೆಟ್ಟ ಕೆಲಸಗಳನ್ನು ಮಾಡುವುದು ನಿಂತಿದಾಗ ಏನಾಗುತ್ತೆ, ಅವಾಗ ಅಂತವನು ಆಧ್ಯಾತ್ಮಿಕ ದಿವ್ಯ ಬೋಧನೆಯನ್ನು ಒಳಗೊಂಡ ಇತಿಹಾಸಪಿ ವ್ಯಾಸಂಗವು ದೊರೆತಾಗ ಪರಿವರ್ತನೆ ಹೊಂದಿ ತಮ್ಮ ಪ್ರವೃತ್ತಿ ಮಾರ್ಗದಲ್ಲಿ ಬೆಳೆಸಿಕೊಂಡು ಇಚ್ಛಾಶಕ್ತಿ ಮತ್ತು ಸ್ಥೈರ್ಯಗಳನ್ನು ಆಧ್ಯಾತ್ಮಿಕ ಪ್ರಗತಿಗಾಗಿ ವಿನಿಯೋಗ ಮಾಡುತ್ತಾನೆ. ಇಚ್ಛಾಶಕ್ತಿ ಬೆಳವಣಿಗೆ ಆಗ್ಬೇಕು. ಇದು ಮಾಡ್ತಾ ಇರೋದು ನಾನು ಕೆಟ್ಟದ್ದು, ಇದು ಬೇರೆಯವರಿಗೆ ತೊಂದರೆ ಆಗುತ್ತೆ, ಸಾರ್ವಜನಿಕರ ಸೇವೆ ಆಗುವುದಿಲ್ಲ ಅಂತಕ್ಕಂಥ ಇಚ್ಛಾಶಕ್ತಿ ತನ್ನಲ್ಲಿ ಬೆಳವಣಿಗೆ ಆದರೆ ಅವನು ನಿಜವಾದ ದಿವಸಾಪೇಕ್ಷ ಹಾಗೆ ಸಾರ್ವಜನಿಕರ ಸೇವೆ ಮಾಡತಕ್ಕಂಥ ಸಾಮರ್ಥ್ಯ ಅವನಿಗೂ ಬರುತ್ತೆ. ಏಕೆಂದರೆ ಇತಿಹಾಸವೆಂಬ ದಿವ್ಯ ಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರುವಂತವರು ನಿತ್ಯವಾದ ಪುರುಷಾರ್ಥ ಸಾಧನೆಗಾಗಿ ಕೆಲಸ ಮಾಡುವಂತೆ ಆಗುತ್ತಾರೆ. ಏಕೆಂದರೆ ಅನಿತ್ಯಂ ಸುಖಂ ಲೋಕಂ ಇಮಂ ಪ್ರಾರ್ಥ್ಯ ಜನ್ಮತೆ ಅಂತ ಗೀತಾ ಪ್ರಮಾಣದಂತೆ ಇಹಲೋಕಕ್ಕೆ ಸಂಬಂಧಪಟ್ಟಿದ್ದೆಲ್ಲವೂ ನಶ್ವರವಾದದ್ದು. ಗೀತೆ ಬೋಧನೆ ಮಾಡೋದು ಇಹಲೋಕ, ನಾವು ಈ ಲೋಕದಲ್ಲಿ ಮಾಡ್ತಾ ಇರ್ತಕ್ಕಂಥ ನಶ್ವರ, ಶಾಶ್ವತವಾಗಿರಲ್ಲ, ಅದು ಬಿಟ್ಟು ಹೋಗ್ತೀವಿ. ಈ ಸಿದ್ಧಾಂತವನ್ನು ನಮ್ಮಲ್ಲಿ ಎಷ್ಟು ಜನ ತಿಳ್ಕೊಂಡಿದ್ದೀವಿ? ನಾಳೆ ಸಾಹಿತ್ಯ ಅಂದ್ರೆ ಇವತ್ತು ಸಿಕ್ಕಿದ್ರೆ ಅದನ್ನು ಬಾಚಿಕೊಡ್ತೀವಿ. ನಾವೇನಾದ್ರೂ ಎತ್ಕೊಂಡು ಹೋಗ್ತೀವಿ. ಆ ಲೋಕ ನಶ್ವರವಾಗಿರತಕ್ಕಂಥದ್ದು, ಇಲ್ಲಿ ಯಾವುದು ಇರುವುದಿಲ್ಲ, ಯಾವುದನ್ನು ಹೊತ್ಕೊಂಡು ಹೋಗಲ್ಲ ಅಂತ ನಾವು ಸಿದ್ಧಾಂತವೇನು ಗೊತ್ತು. ಆದರೆ ಆ ಸಿದ್ಧಾಂತಕ್ಕೆ ತಕ್ಕಂತೆ ನಡ್ಕೊಳ್ತಾ ಇದ್ದೀವಿ ಅಂದ್ರೆ ಮತ್ತು ಕೊನೆಯಲ್ಲಿ ದುಃಖಕ್ಕೆ ಸಿಕ್ಕಿ ಅಂತವರು ಆದುದರಿಂದ ಈ ತತ್ವವನ್ನು ಖಚಿತವಾದ ಮೇಲೆ ಶಾಶ್ವತವೂ ಶಾಂತಿ ಪ್ರಧಾನವೂ ಆದ ಭಗವಂತನ ಧರ್ಮ ಮಾರ್ಗವನ್ನು ಅವಲಂಬಿಸುವುದು ಖಚಿತ. ಈ ಅನುಭವಗಳು ಆಗ್ತಾ ಶಾಶ್ವತವಾದ ಮಾಡ್ತಾ ಇರೋದು ಈ ಸ್ಥೂಲ ಲೋಕದಲ್ಲಿ ಶಾಶ್ವತವಾಗಿರತಕ್ಕಂಥದರಲ್ಲಿ ನಾವು ಮುಂದುವರಿಯತಕ್ಕಂಥ ಖಚಿತವಾದ ನಂಬಿಕೆ ಆತ್ಮ ಬರ್ಬೇಕು. ಆ ಖಚಿತವಾದ ನಂಬಿಕೆ ಬಂದಾಗ ದಗ, ವಂಚನೆ, ಮೋಸ, ಒಬ್ಬನ ಅವಳು ಇದ್ದಾಗ ಒಂದ್ ಕೆಲಸ ಮಾಡುದು, ಇಲ್ಲದೇ ಇರುವಾಗ ಒಂದ್ ಕೆಲಸ ಮಾಡುವುದು, ಇಂಥ ಕೆಲಸಗಳನ್ನು ಬಿಟ್ಟು ಬಿಡ್ತಾನೆ. ಬಿಟ್ಟು ಶಾಶ್ವತವಾಗಿರತಕ್ಕಂಥದ್ದು ನನ್ನ ಜೊತೆಗೆ ನಾನು ಸ್ಥೂಲ ಲೋಕದಲ್ಲಿ ಇದ್ದಾಗ ಮಾಡಿರ್ತಕ್ಕಂಥದ್ದು ಇನ್ನು ಐಶ್ವರ್ಯ, ಅಂತಸ್ತು ಇವೆಲ್ಲವೂ ನಮ್ ಹಿಂದೆ ಬರಲ್ಲ ಅಂತ ಎಲ್ಲರಿಗೂ ಗೊತ್ತು. ನಮ್ಮ ಹಿಂದೆ ಬರ್ತಕ್ಕಂಥ ಅದು ಸಾರ್ವಜನಿಕರ ಸೇವೆ ಮಾಡಿರ್ತಕ್ಕಂಥದ್ದು, ಬೇರೆಯವ್ರಿಗೆ ಉಪಕಾರ ಮಾಡಿರ್ತಕ್ಕಂಥದ್ದು, ತನ್ನ ಒಳ್ಳೆ ನಡತೆಯಿಂದ ಬೇರೆಯವರನ್ನ ಕೆಟ್ಟವರನ್ನ ತಿದ್ದಬೇಕು. ಈ ಕೆಲಸ ಮಾಡಿದ್ರೆ ಈ ತೊಂದರೆ ಆಗುತ್ತೆ ಅಂತ ತಿದ್ದಿದಾಗ ಇಂಥ ಮಾಡಿರತಕ್ಕಂಥದ್ದು ನಮ್ಮ ದೇಹದ ಬೀಜಕ್ಕೆ ಆ ಬೀಜದಲ್ಲಿ ಸೇರ್ಕೊಂಡು ಅದನ್ನ ನಾವು
ಮುಂದೆ ನಮ್ಮ ಸಂಸಾರನ ಜೀವನವನ್ನು ಯಾವ ರೀತಿ ಮಾಡ್ತೀವಿ, ನಮ್ಮ ದೇಹ ಯಾವ ರೀತಿ ಬರುತ್ತೆ, ನಮ್ಮ ಕರ್ಮಗಳು ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದು ಮುಂದಿನ ಹಂತದಲ್ಲಿ ಬರ್ಬೋದು. ಇದ್ರಲ್ಲಿ ಹೇಳ್ತೀನಿ, ಯಾವಾಗ ಇನ್ನು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗೆ ನಾವು ಮಾಡ್ತಕ್ಕಂಥ ಕೆಲಸ ಸರಿಯಾಗಿರತಕ್ಕಂಥದ್ದು ಸರಿ ಅಲ್ವಾ ಅಂತಕ್ಕಂಥ ತಿಳ್ಕೊಂಡು ತಪ್ಪು ಕೆಲಸಗಳನ್ನು ಮಾಡುವುದು ಬಿಟ್ಟು, ನಾವು ಸಂಪಾದನೆ ಮಾಡ್ತಕ್ಕಂಥದ್ದು ಇನ್ನು ಅವಶ್ಯಕತೆ ಬೇಕಾಗಿಲ್ಲಪ್ಪ, ನಾವು ತಿನ್ನುವುದಕ್ಕೆ ಚೆನ್ನಾಗಿರ್ಬೇಕಾಗಿರ್ತಕ್ಕಂಥದ್ದು ಎಷ್ಟೋ ಅಷ್ಟು ಮಾಡ್ಕೋಬೇಕು, ಆಸೆ ಇರಬೇಕು, ದುರಾಸೆ ಪಟ್ಟು ಸಂಪಾದನೆ ಮಾಡೋದು ಸರಿಯಲ್ಲ. ನಾನು ಸಾರ್ವಜನಿಕರಿಗೆ ಬೇರೆಯವರನ್ನ ಈ ಮಾರ್ಗದಲ್ಲಿ ಬರುವುದಕ್ಕೆ ಸೂಚನೆಗಳನ್ನು ಕೊಟ್ಟು ನಾನಾ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ದರೆ ಬೇರೆಯವರ ಸೂಚನೆಗಳು ಕೊಟ್ಟದ್ದು ಅದರ ಅವನ ಮೇಲೆ ಪರಿಣಾಮ ಬೀರುತ್ತೆ. ನಾನು ಕೆಟ್ಟ ಕೆಲಸ ಮಾಡ್ತಾ ಇದ್ದೆ, ಓಟಾಟಿಗೆ ಮಾತನಾಡೋದು ಬರುತ್ತೆ ಅಂತ ನನಗೆ ಮಾತುಗಳು ಭಾಷಣ ಬಿಗಿದು ಬಿಟ್ರೆ ಏನು ಪ್ರಯೋಜನ ಬರಲ್ಲ. ಅವನು ಮಾರ್ಪಾಟು ಆಗಲ್ಲ, ಇವನು ಇದ್ದುದು ಮೋಸ ಅಲ್ಲ. ನನಗೆ ನನ್ನ ಮಾಸ್ಟರ್ ಹೇಳ್ತಾ ಇದ್ರು, ಬಹಳ ವಿದ್ಯಾಸಭೆಯಲ್ಲಿ ಉಪದೇಶ ಮಾಡ್ತಕ್ಕಂಥ ಭಾಷಣ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ನಾನು ಮಕ್ಕಳಿಗೆ ಒಂದು ನೀತಿ ಬೋಧನೆ ಮಾಡ್ಬೇಕು ಸರ್, ಬರ್ಲೇಬೇಕು ನಮ್ಮ ಮಕ್ಕಳಿಗೆ ಅಂತ ಕೇಳ್ಕೊಂಡಾಗ, ಎಂಟು ನಾನು ಭಾಷಣಗಳು ಮಾಡೋದು ಬಿಟ್ಬಿಟ್ಟಿದ್ದೀನೋ, ಯಾಕೆ ಸರ್ ಅಂದ್ರೆ, ನಾನು ಅಲ್ಲಿ ಸಾರ್ವಜನಿಕರೆಲ್ಲ ಕೂತಿರ್ತಾರೆ, ನಾನು ಹೇಳ್ತಾ ಇರ್ತಕ್ಕಂಥ ಭಾಷಣವು ನನ್ನ ಜೀವನ ಬಿಟ್ಟ ಮೇಲೆ ಎಲ್ಲರೂ ಬಂದು ಹಣ ಚೆನ್ನಾಗಿದೆ, ನಿಮ್ ಭಾಷಣ ಚೆನ್ನಾಗಿ ಮಾಡ್ತೀರಾ, ಚೆನ್ನಾಗಿದೆ ಹಾಗೆ ಅಂತ ಹೊಗಳ್ತಾರೆ. ನಾನು ಬಂದು ನಾನು ಹೇಳ್ತಕ್ಕಂಥ ವಿಷಯಗಳು ಅಷ್ಟೊಂದು ಗಾಢವಾಗಿದೆ, ಅವ್ರ ಮೇಲೆ ಪರಿಣಾಮ ಬೀರಿದೆ. ಆದ್ರೆ ನಾನು ಆ ರೀತಿ ನಡ್ಕೊಳ್ತಾ ಇಲ್ಲ. ನನ್ನ ಜೀವನವೇ ಹೆಚ್ಚು ಕಡಿಮೆ ಇದೆ. ಇಂಥವನು ಮಲಿನವಾಗಿರತಕ್ಕಂಥವನು ಅಂತ ಉತ್ತಮವಾಗಿರ್ತಕ್ಕಂಥ ವಿಷಯಗಳನ್ನು ಬೇರೆಯವ್ರ ಮೇಲೆ ಹೇಳುವುದು ಬೇಡ ಅಂತ ನಾನು ಬಿಟ್ಟಿದ್ದೀನಿ. ಈಗ ನಾನು ಬರಲ್ಲ ಯಾರು, ಅದು ಒಂದು ಘಟ್ಟ ಅವ್ರ ಮುಂದಕ್ಕೆ ಬಂದಂಗೆನೆ ಅಲ್ವಾ. ಹೆಸರುವಾಸಿ ಬೇಕು, ಅವನು ಒಳಗಡೆ ಇರ್ತಕ್ಕಂಥ ಕೆಟ್ಟದ್ದು ಯಾರಿಗ್ ಗೊತ್ತಾಗ್ತಾ ಇತ್ತೋ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅವ್ರ ಭಾಷಣ ಅವ್ರು ಹೇಳ್ತಕ್ಕಂಥದ್ದು ಅನೇಕ ಜನರು ಹೊರಡ್ತಾ ಇದ್ರು. ಆತನ ಘಟ್ಟ ಏನಾಯ್ತು, ನಾನು ಕೆಟ್ಟ ಕೆಲಸ ಅವ್ಯವಸ್ಥೆಯಲ್ಲಿ ಇದ್ದು ಬೇರೆಯವರಿಗೆ ಒಳ್ಳೇದನ್ನ ಮಾರ್ಗವನ್ನು ಸೂಚಿಸುವುದು ಹೇಳ್ತಕ್ಕಂಥದ್ದು ಸರಿಯಲ್ಲ, ಇನ್ನು ಮುಂದೆ ಇದನ್ನ ಇಂಥ ಭಾಷಣ ಮಾಡೋದು ಬರಲ್ಲ ಅಂತ ಹೇಳ್ಬಿಟ್ಟು ಅದು ಅವರ ಮುಂದಿನ ಘಟ್ಟ. ಇದೆಲ್ಲ ಮುಂದಿನ ಜೀವನಕ್ಕೆ ಆದುದರಿಂದ ಈ ತತ್ವವು ಖಚಿತವಾದ ಮೇಲೆ ಶಾಶ್ವತವೂ ಶಾಂತಿಪ್ರದವೂ ಆದ ಭಗವಂತನ ಧರ್ಮ ಮಾರ್ಗವನ್ನು ಅವಲಂಬಿಸುವುದು ಖಚಿತ. ನಿಖರವಾಗಿರ್ತಕ್ಕಂಥ ನಿರ್ಧಾರ ತಗೋಬೇಕು. ಇದು ನಾನು ಮಾಡ್ತಾ ಇರೋದು ತಪ್ಪು ಕೆಲಸ, ನನ್ನ ಜೀವನದಲ್ಲಿ ತಪ್ಪುಗಳನ್ನು ಮಾಡಲ್ಲ ಅಂತಕ್ಕಂಥದ್ದು ನಿಶ್ಚಿತವಾಗಿರ್ತಕ್ಕಂಥ ನಿರ್ಧಾರ ತಗೋಬೇಕು. ಇವಾಗ ಬೀಜ ಹಾಕ್ಬೇಕು. ಆ ಬೀಜ ಹಾಕಿ ಕೆಲವು ದಿವಸವಾದ್ರೂ ನಾವು ಜೀವನವನ್ನು ನಡೆಸ್ತಾ ಇದ್ರೆ ಮುಂದಿನ ಜನ್ಮದಲ್ಲಿ ಆ ಬೀಜವೇ ನಮ್ಮನ್ನು ಸೇರ್ಕೊಂಡು ಅಂತ ಕೆಲಸಗಳು ಮಾಡುವುದಕ್ಕೆ ನಮ್ಮನ್ನು ಅವಾಯ್ಡ್ ಮಾಡುತ್ತೆ. ಭಗವಂತನು ನಮಗೆ ಅಂತ ಸನ್ನಿವೇಶಗಳನ್ನು ಒದಗಿಸಿಕೊಳ್ಳದೆ ಇರತಕ್ಕಂತಹ ಸ್ಥಾನದಲ್ಲಿ ಹುಟ್ಟಿಸ್ತಾರೆ. ಇದು ಖಚಿತವಾಗಿರ್ತಕ್ಕಂಥ ನಂಬಿಕೆ ಇದೆ. ಈ ಸಾಫ್ಟ್ವೇರ್ ಸೊಸೈಟಿಯಲ್ಲಿ ಮಹಾತ್ಮರೆಲ್ಲ ಅನುಭವದ ಮೇಲೆ ಬರೆದಿರತಕ್ಕಂಥ ಪುಸ್ತಕಗಳಿದೆ. ಆ ಪುಸ್ತಕಗಳ ಆಧಾರದ ಮೇಲೆ ನಾವು ಜನರಿಗೆ ಬೋಧನೆ ಮಾಡಿ, ನಾವು ಈಗ ಇಚ್ಛೆ, ನಾನು ಇನ್ನೊಂದು ಉದಾಹರಣೆ ನಮ್ಗೆ ಬರ್ತೇನೆ. ಈ ಅಯ್ಯಪ್ಪ ಸ್ವಾಮಿ ಭಕ್ತರಿದಾರಲ್ಲ ಅನೇಕರು, ನಾವು ನೋಡದಂಗೆ ಅವರು ಎಲ್ಲಾ ಮಾಡಬಾರದ ಕೆಲಸಗಳು ಮಾಡ್ತಕ್ಕಂಥವರೇ ನಾವು ನೋಡ್ತಾ ಇದ್ದೀವಿ ಯಾವಾಗ ಅಲ್ವಾ. ಅವನು ಕಾವ್ಯ ಬಟ್ಟ ಹಾಕೊಂಡು ಕಪ್ಪುದು ಹಾಕೊಂಡು ಅವಾಗ ಕುಡಿಯೋದು ಬಿಟ್ಟು ಆ ಸನ್ನೀರು ಸ್ನಾನ ಮಾಡಿ ಆ 9 ದಿವಸ 15 ದಿವಸ ಮಾಡ್ತಾ ಇರ್ತಾನಲ್ಲ, ನಂತರ ಜಗಳಕ್ಕೆ ಹೊತ್ಕೊಂಡು ದೇವರುಗಳಿಗೆ ಹೋಗ್ತಾನಲ್ಲ, ಇದು ಅನ್ಯಾಯವಲ್ವಾ ಅಂತ ಅನ್ನೋದನ್ನ ನಾವು ಒಂದು ಪ್ರಶ್ನೆ ಕೇಳಿದಾಗ ನಮ್ಮ ಮೇಷ್ಟ್ರೆ ಒಂದು ಹೇಳಿದ್ರು, ನೋಡಯ್ಯ ವೆಂಕಟೆ, ಅವನು ಎಷ್ಟೇ ಕೆಡುಕಾಗಿರ್ಲಿ ಕುಡುಕನಾಗಿರ್ಲಿ ಬೇರೆ ವ್ಯವಚಾರ ಮಾಡ್ತಾ ಇರ್ಲಿ, ಆ 15 ದಿವಸ ಮಂಡಲ ಪೂಜೆ ಅಂತಕ್ಕಂಥ ಅವಾಗ ಒಂದು ಇಚ್ಛೆ ಮಾಡ್ತಾನೆ, ನಾನು ಕುಡಿಯಲ್ಲ, ಅಷ್ಟು ದಿವಸ ಕುಡಿಯಲ್ಲ. ಅವ ರಾಮ ಹರಯ ಅಥವಾ ಕೃಷ್ಣ ಅಂತಕ್ಕಂಥ ಭಜನೆ ಮಾಡ್ತಾನೆ, ಒಳ್ಳೆ ವಿಷಯಗಳನ್ನು ಕೇಳಿಸ್ಕೊಡ್ತಾನೆ. ಆಗ ಇಚ್ಛೆ ಬೀಜ ರೂಪದಲ್ಲಿ ಮಾಡ್ತಾನೆ, ಅದು ಮುಂದಿನ ಜನ್ಮದಲ್ಲಿ ಅವನಿಗೆ ಉಪಯೋಗವಾಗುತ್ತೆ. ಹಾಗೆ ಅವನು ಕೆಟ್ಟವನು ಅಂತ ನೀನು ಅದರಲ್ಲೇ ಹಿಂದೆ ಮಾಡಿರ್ತಕ್ಕಂಥ ಕೆಟ್ಟದ್ದನ್ನೇ ನೆನೆಸ್ಕೋಬೇಡ. ಮುಂದಿನ ಜನ್ಮಕ್ಕೆ ಅದು ಬೀಜ. ಎಷ್ಟೇ ಕೆಟ್ಟವನು ಕೆಟ್ಟ ಕೆಲಸ ಮಾಡಿದ್ರು ಆ ಸಂಕಲ್ಪ ಮಾಡ್ತಾನೆ ನೋಡು, ಆ ಮಂಡಲ ದಿವಸ ಮಂಡಲ ಪೂಜೆ ಮಾಡ್ತಾನೆ ನೋಡು, ಅದರಿಂದ ಮುಂದಿನ ಜನ್ಮಕ್ಕೆ ಅವನು ಅಷ್ಟು ಒಳ್ಳೇದಾಗ್ಲೇ ಆಗುತ್ತದೆ ಅಂತ. ಈ ರೀತಿಯ ಪರಿವರ್ತನೆ ಹೊಂದಬೇಕಾದರೆ ತಿಯಾಸಪಿ ಎಂಬ ದಿವ್ಯ ಜ್ಞಾನದಲ್ಲಿನ ಬರೀ ಅಭಿರುಚಿ ಸಾಲದು. ನಮ್ಗೆ ಹಾಕಿದ್ದು ಕೊಕ್ಕು ತಿಯಾಸಪಿ ನನ್ನ ಅಭಿರುಚಿ. ನಾನು ತಿಸಾಪಿ ಸೊಸೈಟಿಗೆ ಯಾವಾಗ್ಲೂ ಹೋಗ್ತೀನಿ, ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ, ಇಷ್ಟು ಮಾಡಿಬಿಟ್ಟಿದ್ದೀನಿ, ನನಗಿಂತ ಇದ್ದಾರ ಅಂತಕ್ಕಂಥದ್ದು ಜನರ ತೋರ್ಪಡಿಕೆಗೆ ಮಾಡುವಂತ ಕೆಲಸ ಇದು ಬೇಕಾಗಿಲ್ಲ. ಅದರ ಬೋಧೆಗಳನ್ನು ಅಕ್ಷರಶಃ ನಂಬಿ ಅವುಗಳ ಬೆಳಕಿನಲ್ಲಿ ದಿನಚರಿ ಜೀವಿತ ಅನುಷ್ಠಾನಿಸಬೇಕು. ವಿಷಯಗಳನ್ನು ತಿಳ್ಕೊಳ್ತೀವಿ,
ಜೀವನದಲ್ಲಿ ಆ ತಿಳ್ಕೊಂಡಿರ್ತಕ್ಕಂಥ ವಿಷಯಗಳನ್ನ ಅನುಷ್ಠಾನದಲ್ಲಿ ತರಬೇಕು. ಆಗಲೇ ಅವರು ಪರಿಣಾಮ. ಇಂತಹ ಶ್ರದ್ಧಾಭಕ್ತಿ ಹುಟ್ಟಬೇಕಾದರೆ ಆ ಬೋಧೆಗಳಲ್ಲಿ ಯಾವುದಾದರೂ ಒಂದು ಭಾಗವನ್ನಾದರೂ ತನ್ನ ಅನುಭವಕ್ಕೆ ತಂದುಕೊಂಡಿರಬೇಕು. ಬೋಧನೆಗಳನ್ನು ಕೇಳಿಸ್ಕೊಳ್ತಾನೆ, ಅನೇಕ ಪುಸ್ತಕಗಳನ್ನು ಓದಿರ್ತಾನೆ. ಅನುಭವದಲ್ಲಿ ಅದನ್ನ ಅನುಸರಣೆ ಮಾಡುವುದನ್ನು ಬಂದಾಗ ಅವನು ಉತ್ತಮ ರೀತಿಯಲ್ಲಿ ಮುಂದಿನ ಜನ್ಮದಲ್ಲಿ ಬೆಳವಣಿಗೆ ಆಗಲೇ ಆಗ್ತಾನೆ. ಅದಕ್ಕಾಗಿ ಸೊಸೈಟಿಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಅಂತಹ ಅನುಭವಗಳು ಇರತಕ್ಕಂಥವ್ರು ಅಂತ ಉತ್ತಮವಾಗಿರ್ತಕ್ಕಂಥ ಬೋಧನೆಗಳನ್ನ ಮಾಡಬೇಕು. ಅಲ್ಲಿ ಸೇರ್ತಕ್ಕಂಥ ಜನರನ್ನ ಯಾವ ರೀತಿ ಪರಿವರ್ತನೆ ಹೊಂದಿಸಬೇಕು ಅಂತಕ್ಕಂಥದ್ದು ಸೊಸೈಟಿ ಲೀಡರ್ಲಾಗಿರತಕ್ಕಂಥವ್ರಲ್ಲಿ ಆ ದೊಮ್ಮಿರ್ಬೇಕು. ಆ ದೊಮ್ಮಿಳಿದರ ಸುಮ್ಮನೆ ನಾವು ಮಠಗಳಲ್ಲಿ ಮಾಡ್ತಕ್ಕಂಥ ಸನ್ಯಾಸಿಗಳು ಮಠದಲ್ಲಿ ಮಾಡ್ತಕ್ಕಂಥ ಬೋಧನೆ ಬೇರೆ, ಅವ್ನು ಮಾಡುವಂತ ಕೆಲಸನೇ ಬೇರೆಲ್ಲ. ಆ ರೀತಿ ಅಭಿವೃದ್ಧಿ ಹೆಂಗಾಗ್ತಾನೆ? ಇದು ಸೇಮ್ ಅದೇ. ಅವ್ರು ಕಾವಿ ಬಟ್ಟೆ ಹಾಕಿರ್ತಾರೆ, ನಾವು ಕಾವಿ ಬಟ್ಟೆ ಹಾಕಿರ್ತೀವಿ. ನಾವು ಇಲ್ಲಿ ಹೇಳುವುದೊಂದು ಮಾಡುವುದು ಎಲ್ಲ ತಪ್ಪು ಕೆಲಸ, ಅವ್ಯವಹಾರ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಬೋಧನೆಗಳು ಮಾಡಿ ಇಲ್ಲಿ ಒಂದು ಲೀಡರ್ಶಿಪ್ ತಕೊಂಡಾಗ ಏನಾದ್ರೂ ಪ್ರಯೋಜನ ಇರುತ್ತಾ? ಏನೂ ಆಗಲ್ಲ. ಆಗಿಂದಾಗೆ ಮಾನಸಿಕವಾಗಿ ಅದು ನಿಜವೆಂದ ಅಂಶವನ್ನು ಮನದಟ್ಟು ಮಾಡಿಕೊಂಡಿರಬಹುದಾ? ಅವರು ನಾನೇ ಇಷ್ಟು ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಅಂತಕ್ಕಂಥ ಮಾನಸಿಕವಾಗಿ ಅವನು ಮನದಟ್ಟು ಮಾಡ್ಕೊಳ್ತಾನೆ. ಆದರೆ ತಮ್ಮ ತಿಳುವಳಿಕೆಗೆ ಅತೀತವಾದ ಅಂತಹ ಮಾನಸಿಕ ಅಭಿಪ್ರಾಯಗಳ ಆಧಾರದ ಮೇಲೆ ಕಾರ್ಯೋನ್ಮುಖರಾಗಿ ಬಾಳುವುದು ತೀರಾ ವಿರಳ. ನಮ್ಮ ಸೊಸೈಟಿಗಳಲ್ಲಿ ಇಲ್ಲೇ ಅಲ್ಲ, ಎಲ್ಲಾ ಕಡೆ ಸಾಧಿಷ್ಟ ಆಗಿರ್ತಕ್ಕಂಥವ್ರನ್ನ 0.2% ಏನಾದ್ರು ಸಿಗ್ತಾರೆ. ಸಾಧಿಷ್ಟ ಆಗಿರ್ತಕ್ಕಂಥ ಈ ಅನುಷ್ಠಾನದಲ್ಲಿ ನಡ್ಕೊಳ್ತಕ್ಕಂಥವ್ರು 0.2 ಜನ ಏನಾದ್ರು ಸಿಗ್ತಾರೆ. ಸುಮ್ಮನೆ ಈ ರೀತಿ ನಾವು ಎಲ್ಲ ಕೇಳ್ತಕ್ಕಂಥದ್ದು ಒಂದು 0.2 ಅಂದ್ರೆ 2 ಪೈಸಾ ರೂಪಾಯಿ. ತೀರಾ ವಿರಳ. ನಮ್ಮಂತವರಿಗೆ ಆ ಬೋಧೆಗಳಲ್ಲಿ ಸ್ವಲ್ಪವಾದಾಗಿಯೋ ನಿಜವೆಂಬ ಬಗ್ಗೆ ಅನುಭವಕ್ಕೆ ಬಂದಿರಬೇಕು. ಯಾರಿಗೆ? ಬೋಧನೆ ಮಾಡ್ತಕ್ಕಂಥವರಿಗೆ ನಾನು ಹೇಳ್ತಕ್ಕಂಥ ವಿಷಯಗಳಲ್ಲಿ ಅವನಿಗೆ ಅನುಭವ ಆಗಿ ಆ ಅನುಭವದ ಮೇಲೆ ಈ ರೀತಿ ಮಾಡಿದ್ರಿ ತಪ್ಪಾಗುತ್ತೆ, ಈ ರೀತಿ ಜೀವನ ನಡೆಸಿರಿ ಅಂತಕ್ಕಂಥದ್ದನ್ನ ಹೇಳಿದಾಗ ಅವನೂ ಸಾರ್ಥಕ, ಇವನೂ ಸಾರ್ಥಕವಾಗಿ ಅದೇನಾಗುತ್ತಂದ್ರೆ ಮುಂದಿನ ಜನ್ಮಕ್ಕೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸನ್ನಿವೇಶವು ಬದಿಗೂ ಬರುತ್ತೆ. ಅವನು ಈಗ ನಾವು ಇಲ್ಲೇ ಸುಮಾರು 7-8 ಜನ ಸೇರಿದ್ದೀವಿ. ಮುಂದಿನ ಜನ್ಮದ ಯಾವುದೋ ಒಂದು ಸುಕೃತ ಇವನು ನಾನು ಕಿವಿಗೆ ಹಾಕೋಬೇಕಪ್ಪ, ನಾನು ಪರಿವರ್ತನೆ ಆಗಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿದಾಗ ಮುಂದಿನ ಜನ್ಮಕ್ಕೆ ಅದು ಬೆಳವಣಿಗೆ ಆಗಲೇ ಆಗುತ್ತೆ. ಯಾವುದೋ ಹಿಂದಿನ ಜನ್ಮದ ಸುಕೃತ ಇರುವುದರಿಂದ ನಾವು ಇಷ್ಟು ಮಾತ್ರ ಅದಿನಾಗಬೇಕು ಅಂತ 4 ಮಾತುಗಳನ್ನ ಕೇಳಿಸ್ಕೊಳ್ತಕ್ಕಂಥದ್ದು, 4 ಮಾತು ಹೇಳ್ತಕ್ಕಂಥ ಅವಕಾಶ ಒದಗಿ ಕೊಟ್ಟಿರ್ತಕ್ಕಂಥದ್ದು. ನಾವು ಹಿಂದೆ ಮಾಡಿರತಕ್ಕಂಥ ಕರ್ಮ, ಒಳ್ಳೆ ಕರ್ಮ ಮಾಡಿದ್ದರಿಂದ ಇಂಥ ಅವಕಾಶವನ್ನು ಸಿಕ್ಕಿದೆ. ಇಂಥ ಅವಕಾಶವನ್ನು ನಾವು ದುರುಪಯೋಗ ಪಡಿಸ್ಕೊಳ್ತೀರ ಸಾಧ್ಯವಾದಷ್ಟು ಒಳ್ಳೆಯ ವ್ಯವಸ್ಥೆಯಲ್ಲಿ ಜೀವನವನ್ನು ನಾವು ನಡೆಸ್ತಾ ಬೇರೆಯವರೆಗೂ ಮಾರ್ಗದರ್ಶನ ತೋರುವ ರೀತಿಯಲ್ಲಿ ಬಾಳೋಣ ಅಂತ ಹೇಳ್ತಾ ಇವತ್ತು ಇಲ್ಲಿಗೆ ಮುಕ್ತಾಯ. 6ನೇ ಪೇಜ್ ಬರೀ ಎಲ್ಲರೂ ಒಂದ್ಸಲ ಓಂಕಾರ ಮಾಡಿ ಓ